ಹರೇ ರಾಮ. ಯಾವುದನ್ನಾದರೂ ಅಥವಾ ಯಾರನ್ನಾದರೂ ಬಹಳ ಹಚ್ಚಿಕೊಂಡಾಗ, ಅವರು ದೂರ ಇದ್ದಾಗ, ಅವರು ನಮಗೆ ಲಭ್ಯರಾಗದೇ ಇದ್ದಾಗ ಅನ್ನ ನೀರುಗಳು ಬೇಡವಾಗ್ತವೆ. ಇದು ಅಲೌಕಿಕ ಸಂಗತಿಗಳಿಗೆ ಮಾತ್ರವಲ್ಲ, ಲೌಕಿಕ ಸಂಗತಿಗಳಿಗೂ ಅನ್ವಯವಾಗುವಂಥದ್ದು. ಯಾರನ್ನು ಬಹಳ ಹಚ್ಕೊಂಡಿರ್ತೇವೆ, ಅವರು ನಮಗೆ ಒಲಿದು ಬಂದಿರೋದಿಲ್ಲ, ಅವರು ಹತ್ತಿರ ಇರೋದಿಲ್ಲ, ದೂರ ಇರ್ತಾರೆ, ಸಪ್ಪೆ ಅನ್ನಿಸ್ತದೆ, ಪ್ರಪಂಚವೇ ಸಪ್ಪೆ ಅನ್ನಿಸ್ತದೆ. ಅನ್ನ ನೀರುಗಳು ಕೂಡ ಬೇಡವಾಗ್ತವೆ. ರತ್ನಾಕರ ರಾಮನನ್ನು ಹಚ್ಚಿಕೊಂಡಿದ್ದ. ನಾರದರಿಂದ ರಾಮನ ಕುರಿತಾಗಿ, ರಾಮನಾಮದ ಕುರಿತಾಗಿ ಉಪದೇಶವನ್ನು ಪಡೆದಿದ್ದ. ಕಾಣದ ಆ ರೂಪವನ್ನು ಕಾಣುವ ಕಾತುರ, ರಾಮನನ್ನು ಒಲಿಸಿಕೊಳ್ಳುವ ಆತುರ ಅವನನ್ನು ಆವರಿಸಿತ್ತು. ಅದರ ಪರಿಣಾಮ ಏನು ಅಂದರೆ ಪ್ರಪಂಚವೆಲ್ಲ ಸಪ್ಪೆಯಾಯಿತು. ಮನೆ ಮಾರುಗಳನ್ನು ಬಿಟ್ಟು ಬಂದಿದ್ದ. ಇದೀಗ ಅನ್ನ ನೀರುಗಳು ಕೂಡ ಬೇಡವಾದವು. ಅದು ಕ್ರಮೇಣ ಕಡಿಮೆ ಆಗ್ತಾ ಬಂತು. ಆಹಾರ ಮೊದಲು ಮನೆಯಲ್ಲಿದ್ದಾಗ ಪೂರ್ವ ಸ್ಥಿತಿಯಲ್ಲಿ ಮೃಷ್ಟಾನ್ನವೋ ಅಥವಾ ಮಾಂಸ, ಮದ್ಯ ಎಲ್ಲವೂ ಇದ್ದಿರ್ಬೋದು. ಆದರೆ ತಪಸ್ಸನ್ನು ಆರಂಭಿಸಿದಾಗಲೇ ಆತ ಗೆಡ್ಡೆ ಗೆಣಸುಗಳು ಮತ್ತು ಹಣ್ಣು ಹಂಪಲುಗಳಿಗೆ ಸೀಮಿತನಾಗಿದ್ದ. ಕಂದ, ಮೂಲ, ಫಲಗಳು. ಕಂದ ಅಂದರೆ ಗಿಡದ ಬುಡದಲ್ಲಿ, ಮಣ್ಣಿನ ಒಳಗೆ ಬಿಡುವಂಥದ್ದು. ಮೂಲ ಅಂದರೆ ಮಣ್ಣಿನ ಒಳಗಲ್ಲ, ಅಂದರೆ ಗಿಡದ ಬುಡದಲ್ಲಿ ಬಿಡ್ತಕ್ಕಂಥದ್ದು, ಏಲಕ್ಕಿಯ ಹಾಗೆ. ಫಲ ಅಂದರೆ ಅದು ಮೇಲೆ, ಮರದ ಮೇಲೆ ಬಿಡುವಂಥದ್ದು, ಕೊಂಬೆಗಳಲ್ಲಿ ಬಿಡ್ತಕ್ಕಂಥದ್ದು. ಈ ಮೂರೂ ಬಗೆಯ ನೈಸರ್ಗಿಕವಾಗಿರ್ತಕ್ಕಂಥ ಆಹಾರವನ್ನು ಮಾತ್ರವೇ ಸೇವನೆ ಮಾಡ್ತಾ ಇದ್ದ ಆರಂಭದ ದಿನಗಳಲ್ಲಿ. ಮತ್ತಾವುದೂ ಇಲ್ಲ. ಅಂದರೆ ಅದನ್ನು ಬೇಯಿಸಿಯೋ, ಅದಕ್ಕೆ ಉಪ್ಪು ಖಾರಗಳನ್ನು ಅಥವಾ ಬೇರೆ ಬೇರೆ ಸಂಭಾರಗಳನ್ನು ಹಾಕಿಯೋ ಸೇವನೆ ಮಾಡುವಂಥದ್ದಲ್ಲ. ಪ್ರಕೃತಿಯಲ್ಲಿ ಹೇಗೆ ಸಿಗ್ತದೋ ಹಾಗೆ ಈ ಗೆಡ್ಡೆ ಗೆಣಸುಗಳನ್ನು ಮತ್ತು ಹಣ್ಣು ಹಂಪಲುಗಳನ್ನು ಸೇವನೆ ಮಾಡ್ತಾ ಇದ್ದ. ಬರ್ತಾ ಬರ್ತಾ ಅವುಗಳನ್ನು ತ್ಯಾಗ ಮಾಡಿ ಕೇವಲ ಸಹಜವಾದ ತರಕಾರಿಗಳು ಏನು ಸಿಗ್ತವೋ ಅವುಗಳನ್ನು ಮಾತ್ರ ಸೇವನೆ ಮಾಡಿದ. ಆಮೇಲೆ ಅನ್ನವೇ ಬಿಟ್ಟು ಹೋಯಿತು, ಅಂದರೆ ಗಟ್ಟಿ ಆಹಾರವೇ ಬಿಟ್ಟು ಹೋಯಿತು. ನೀರು ಮಾತ್ರ, ಬಗೆ ಬಗೆಯ ಪಾನೀಯಗಳು ಅಂತಲ್ಲ, ಬರೀ ನೀರು ಮಾತ್ರ. ನೀರು ಬಿಟ್ಟು ಬೇರೆ ಏನೂ ಇಲ್ಲ. ಅಲ್ಲಿಂದ ಮುಂದೆ ನೀರು ತ್ಯಾಗವಾಯಿತು. ಒಣಗಿದ ತರೆಗೆಲೆಗಳನ್ನು ಸೇವನೆ ಮಾಡ್ತಾ ಇದ್ದ. ಮರದಿಂದ ಬೀಳುವ ಎಲೆಗಳು ಬೀಳುವಾಗಲೇ ಹಣ್ಣಾಗಿ ಬೀಳ್ತವೆ, ಆಮೇಲೆ ಒಣಗಿ ಹೋಗ್ತವೆ, ನಿಸ್ಸತ್ವವಾಗಿರ್ತವೆ. ಅಂತಹ ತರೆಗೆಲೆಗಳನ್ನು ಸೇವನೆ ಮಾಡ್ತಾ ಇದ್ದ. ಕೊಟ್ಟ ಕೊನೆಯಲ್ಲಿ ಗಾಳಿಯು ಮಾತ್ರವೇ ಆಹಾರವಾಯಿತು. ಉಸಿರಾಟ ಒಂದಿದೆ ಹೊರತು, ಉಸಿರಾಟದ ಹೊರತು ಬೇರೆ ಏನೂ ಇಲ್ಲ. ಗಾಳಿ ಒಂದು ಒಳಗೆ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ, ಒಳಗೆ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ. ಪ್ರಾಣಾಹಾರ ಅದು ಬಿಟ್ಟು ಬೇರೆ ಯಾವ ಬಗೆಯ ಆಹಾರವೂ ಕೂಡ ಇಲ್ಲವಾಯಿತು. ಇದೆಲ್ಲ ಹೀಗೆಲ್ಲ ಮಾಡಬೇಕು ಅಂತ ಆತ ಮಾಡಿದ್ದಲ್ಲ, ಅದು ಹಾಗೆ ಹೋಯಿತು. ಉಪವಾಸದ ಬಗ್ಗೆ ಹೇಳ್ತಾರೆ. ಉಪವಾಸ ನಿಜವಾದುದಾದರೆ ಅದನ್ನು ಮಾಡಬೇಕು ಅಂತಿಲ್ಲ, ತಾನಾಗಿ ಆಗ್ತದೆ ಅಂತ. ಆ ಶಬ್ದಕ್ಕೆ ಅರ್ಥವೇ ಹಾಗೆ. ಉಪ ಅಂದರೆ ಸಮೀಪ, ಉಪವಾಸ ಅಂದರೆ ಬಹಳ ಹತ್ತಿರ ಇರ್ತಕ್ಕಂಥದ್ದು. ನಾವು ಅಂತರಂಗದಿಂದ, ಬರೀ ಫಿಸಿಕಲಿ ಅಲ್ಲ, ಶಾರೀರಿಕವಾಗಿ ಅಲ್ಲ, ಹೃದಯದಿಂದ ದೇವರಿಗೆ ಬಹಳ ಹತ್ತಿರ ಇರೋ ಹೊತ್ತಲ್ಲಿ ನಮ್ಗೆ ಬೇರೆ ಏನು ಬೇಡ ಆಗ್ತದೆ. ತಾನಾಗಿ ನಮಗೆ ಅನ್ನಾಹಾರಗಳು ಮರೆತು ಹೋಗ್ಬೋದು. ಈಗ ಇಲ್ಲಿ ರಾಮನ ಸನ್ನಿಧಿಗೆ ಮಠಕ್ಕೆ ಬರುವವರು ಅನೇಕರು ಕೆಲವು ಬಾರಿ ಈ ಮಾತುಗಳನ್ನ ಆಡೋದನ್ನು ಕೇಳಿದೆ. ಭಕ್ತರು ಹಸಿವೆ ಆಗಲಿಲ್ಲ, ದಿವಸ ಇಷ್ಟೊತ್ತಿಗೆ 4-5 ಸಾರಿ ಆಹಾರ ತೊಗೊಂಡಿರ್ತಿದ್ದೆ, ಒಂದು ಸಾರಿನೂ ಬೇಕು ಅಂತ ಆಗಲಿಲ್ಲ. ಅದೇನಾಗಿದ್ದು? ಅಂಥದ್ದೇನು ಬಂತು ಅಂದರೆ ಅದೇ ಸನ್ನಿಧಿ ಮರೆಸ್ತದೆ. ಹೃದಯದಿಂದ ಹತ್ತಿರವಿದ್ದಾಗ ಬೇರೆ ಏನು ಬೇಕು ಅಂತ ಅನಿಸೋದಿಲ್ಲ. ರತ್ನಾಕರ್ಣಿಗಾಗಿದ್ದು ಹಾಗೆ, ಇದರದ್ದೇ ಪರಾಕಾಷ್ಠೆ ಅಂತ ಅನ್ಬೋದು. ಹಾಗಾಗಿ ಆಹಾರವನ್ನು ಬಿಡುವುದು ಬೇರೆ, ಆಹಾರವು ಬಿಟ್ಟು ಹೋಗುವುದು ಬೇರೆ. ಇದು ಆಹಾರವು ಬಿಟ್ಟು ಹೋಗುವಂಥದ್ದು ತಾನಾಗಿ. ಒಳಗೆ ತುಂಬ ರಸ ಸಿಕ್ಕಾಗ, ಒಳಗೆ ತುಂಬ ಆಹಾರ ಸಿಕ್ಕಾಗ ಹೊರಗಿನ ಆಹಾರ ಬೇಕಾಗದೇ ಇರ್ಬೋದು. ಹೃದಯಕ್ಕೆ ಆಹಾರ ಸಿಕ್ಕಾಗ ಹೊಟ್ಟೆ ಆಹಾರವನ್ನು ಬೇಡದೇ ಇರ್ಬೋದು. ಅಂಥದ್ದೊಂದು ಸಂದರ್ಭ ಇದು. ಇಲ್ಲಿ ತಪಸ್ಸಿನ ಬಗ್ಗೆ 1-2 ಮಾತುಗಳು, ಯಾಕೆಂದರೆ ಇದು ವಿದ್ಯಾರ್ಥಿಗಳಿಗೆ ಮಾಡ್ತಾ ಇರ್ತಕ್ಕಂಥ ಪಾಠವಾಗಿದ್ದರಿಂದ. ತಪಸ್ಸು ಅಂದರೆ ತಪ್ಪು ತಿಳ್ಕೊಳ್ಬೇಡಿ. ತಪಸ್ಸು ಅಂದರೆ ಕಾಡು, ತಪಸ್ಸು ಅಂದರೆ
ಗಡ್ಡ ಮೀಸೆಗಳು, ತಪಸ್ಸು ಅಂದರೆ ಕೈ ಕೆಳಗೆ ಒಂದು ದಂಡ, ಹೀಗೆಲ್ಲ ತಿಳ್ಕೊಳ್ಬೇಡಿ. ತಪಸ್ಸನ್ನು ನೀವು ಮನೆಯಲ್ಲಿದ್ದುಕೊಂಡು ಕೂಡ ಮಾಡ್ಬೋದು ಅಂತ ಸರಳವಾಗಿರ್ತಕ್ಕಂಥ ಒಂದು ಸಂಗತಿ ಅದು. ಅದು ಇಷ್ಟೇ. ಆಹಾರ ನಿಯಮ. ತಪಸ್ಸು ಅಂದರೆ ನಾವು ಏನನ್ನು ಸೇವನೆ ಮಾಡ್ತಾ ಇರ್ತೇವೋ ಬಾಯಿಯಿಂದ ಮಾತ್ರ ಅಲ್ಲ, ಬಾಯಿ, ಕಣ್ಣು, ಕಿವಿ ಎಲ್ಲ ಬಂತು. ಹೊರಗಿನಿಂದ ಒಳಗೆ ಬರುವ ಸಂಗತಿಗಳಲ್ಲಿ ಒಂದು ನಿಯಂತ್ರಣ, ಅದಕ್ಕೆ ತಪಸ್ಸು ಎಂಬುದಾಗಿ ಹೆಸರು. ಹಿತ ಮಿತ ಮೇಧ್ಯಾಶನಂ ತಪಃ. ಯೋಗಶಾಸ್ತ್ರ ಹೇಳುವಂಥದ್ದು ತಪಸ್ಸು ಅಂದರೆ ಅಶನ ಅಂದರೆ ಆಹಾರ. ಅಶನದಲ್ಲಿ ಅಶನವು ಹಿತವಾಗಿದ್ದರೆ, ಆಹಾರವು ಹಿತವಾದುದಾಗಿದ್ದರೆ, ಮಿತವಾದುದಾಗಿದ್ದರೆ, ಮೇಧ್ಯ ಅಂದರೆ ಪವಿತ್ರವಾದುದಾಗಿದ್ದರೆ ಅದೇ ತಪಸ್ಸು. ಇಷ್ಟು ಸರಳ ಅದು. ಅರ್ಥವಾಗದ ಕ್ಲಿಷ್ಟ ವಿಷಯ ಏನೂ ಇಲ್ಲ ತಪಸ್ಸಿನಲ್ಲಿ. ಯಾವುದನ್ನು ಸೇವಿಸಬೇಕು ಅದನ್ನು ಸೇವಿಸು, ಎಷ್ಟು ಸೇವಿಸಬೇಕು ಅಷ್ಟು ಸೇವಿಸು, ಹೇಗೆ ಸೇವಿಸಬೇಕು ಪವಿತ್ರವಾಗಿಸಿಕೊಂಡು ಹಾಗೆ ಸೇವಿಸಿದ್ರೆ ಅಷ್ಟೇ ತಪಸ್ಸು. ಹಾಗಾಗಿ ತಪಸ್ಸಿಗೂ ಕಾಡಿಗೂ ಸಂಬಂಧ ಇಲ್ಲ, ತಪಸ್ಸಿಗೂ ಗುಹೆಗೂ ಸಂಬಂಧ ಇಲ್ಲ, ತಪಸ್ಸಿಗೂ ಗಡ್ಡ ಮೀಸೆಗಳಿಗೂ ಸಂಬಂಧ ಇಲ್ಲ, ತಪಸ್ಸಿಗೂ ಬಿಟ್ಟು ಹೋಗೋದಕ್ಕೂ ಮನೆ ಬಿಟ್ಟು ಹೋಗೋದಕ್ಕೂ ಸಂಬಂಧ ಇಲ್ಲ. ಅದೆಲ್ಲ ಆಗ್ಬೋದು ಇದ್ರ ಪಕ್ಕದಲ್ಲೇ, ಅದು ಬೇರೆ ವಿಷಯ. ಆದರೆ ತಪಸ್ಸು ಅನ್ನೋ ತತ್ವ ಇಷ್ಟೇ. ಹೊರಗಿನಿಂದ ಒಳಗೆ ಹೋಗುವ ಸಂಗತಿಗಳ ಮೇಲೆ ಒಂದು ನಿಯಂತ್ರಣ ಸಾಧನೆ ಮಾಡಿ, ಬೇಕಾದದ್ದು ಮಾತ್ರ ಒಳಗೆ ಹೋಗುವ ಹಾಗೆ, ಅದು ಬೇಕಾದಷ್ಟೇ ಹೋಗುವ ಹಾಗೆ ಮತ್ತು ಪವಿತ್ರವಾಗಿ ಹೋಗುವ ಹಾಗೆ ಮಾಡಿಕೊಂಡ್ರೆ ಅದಕ್ಕೆ ತಪಸ್ಸು ಎಂಬುದಾಗಿ ಹೆಸರು. ಹಾಗಾಗಿ ಇಂಥ ತಪಸ್ಸು ಅದು ಭಗವಂತನ ಪ್ರೀತಿಗೆ, ಒಲಿಮೆಗೆ ಕಾರಣವಾಗ್ತದೆ. ಈ ತಪಸ್ಸು ತಾನಾಗಿ ಏರ್ಪಟ್ಟಿದೆ ರತ್ನಾಕರನ ಪಾಲಿಗೆ. ಸುಖವಾಗಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ತಪಸ್ಸು ಒಂದು ಕ್ಲೇಶ ಅಂತ ಆಗಿಬಿಟ್ರೆ ತಪಸ್ಸೇ ಆಗೋದಿಲ್ಲ. ಅದು ನಾವು ಕಷ್ಟಪಟ್ಕೊಂಡು ಮಾಡ್ತಾ ಇದ್ರೆ, ನೊಂದ್ಕೊಂಡು ಬೇಜಾರು ಮಾಡ್ಕೊಂಡು ಮಾಡ್ತಾ ಇದ್ರೆ ತಪಸ್ಸೇ ಅಲ್ಲ. ಅದು ಖುಷಿ ಇರಬೇಕು. ಋಷಿ ಅಂದರೆ ಖುಷಿ ಅಂತ ನಮ್ಮ ಉಪಾಧ್ಯಾಯರು ನಮ್ಗೆ ಹೇಳ್ತಾ ಇದ್ರು. ಋಷಿಗೆ ಅವ್ರು ಕೊಡ್ತಾ ಇರೋ ವ್ಯಾಖ್ಯಾನ ಖುಷಿ ಅಂತ. ನಾವು ನೀವು ಅನುಭವಿಸೋ ಖುಷಿಗಿಂತ 1000 ಪಾಲು ಮಿಗಿಲಾದ ಖುಷಿಯನ್ನು ಅನುಭವಿಸ್ತಾನೆ ಅವನು. ಆದರೆ ನಾವು ನೀವು ಅನೇಕ ಸಂಗತಿಗಳನ್ನ ಆಶ್ರಯಿಸಿ ನಾವು ಖುಷಿ ಪಡ್ತೇವೆ. ನಾವು ಏನೋ ತಿಂದು ಖುಷಿ ಪಡ್ತೇವೆ, ಏನೋ ಕುಡಿದು ಖುಷಿ ಪಡ್ತೇವೆ, ಏನೋ ಕೇಳಿ ಖುಷಿ ಪಡ್ತೇವೆ. ಹೀಗೆ ಒಂದಷ್ಟು ಸಾಧನ ಸಾಮಗ್ರಿಗಳು ಇದ್ದು ನಾವು ಖುಷಿ ಪಡ್ತಕ್ಕಂಥದ್ದು. ಅವನಿಗೆ ಯಾವುದು ಬೇಡ, ಅವನು ಅಂತರಂಗದಲ್ಲಿ ಖುಷಿ ಪಡ್ತಾನೆ. ಅದು ಇರ್ತಕ್ಕಂಥ ಒಂದು ದೊಡ್ಡ ವ್ಯತ್ಯಾಸ. ಏನು ಆಶ್ಚರ್ಯ ಅಂದರೆ, ರತ್ನಾಕರನು ತಪಸ್ಸು ಮಾಡ್ತಾ 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 ಅವನ ಒಳಗೆ ಮಾತ್ರವಲ್ಲ, ಅವನ ಹೊರಗೂ ಕೂಡ, ಅವನ ಸುತ್ತಮುತ್ತ ಕೂಡ ಬದಲಾವಣೆಗಳು ಉಂಟಾದವು. ಅವನೊಳಗೆ ಅದ್ಭುತ ಬದಲಾವಣೆ ಆಗಿಬಿಟ್ಟಿದೆ. ಭೂಮ್ಯಾಕಾಶ ಎನ್ನುವಂಥ ಬದಲಾವಣೆ ಆಗಿದೆ. ಮೊದಲಿನವನು ಯಾರೋ, ಇದು ಯಾರೋ ಹೀಗಿರುವಂಥದ್ದು. ಸ್ವರೂಪ, ಸ್ವಭಾವ ಎಲ್ಲ ವ್ಯತ್ಯಾಸ ಆಗಿದೆ. ತರೋಡಕ್ಕೆ ಹೋಗಿ ತಪಸ್ವಿ ಋಷಿ ಆಗಿಬಿಟ್ಟಿದ್ದಾನೆ. ಉತ್ತರ ದಕ್ಷಿಣ ಧ್ರುವಗಳು ಎನ್ನುವಷ್ಟು ವ್ಯತ್ಯಾಸ ಆಗಿದೆ. ಅದಿರಲಿ, ಅದರ ಪ್ರಭಾವ ಹೊರಗೂ ಕೂಡ ಆಗ್ತಾ ಇತ್ತು. ಪರಮ ಪುರುಷ ಒಲೆಯುವ ಮೊದಲು ಪ್ರಕೃತಿ ಒಲೆಯಿತು. ಏನಪ್ಪ ಏನಾಯಿತು ಅಂದರೆ, ತತ್ವ ಸಂಗ್ರಹ ರಾಮಾಯಣ ಹೇಳುವ ಹಾಗೆ ಪಂಚಭೂತಗಳು ಪರಿವರ್ತನೆಗೊಂಡವು. ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ಇವೆಲ್ಲ ಅವನ ಮಟ್ಟಿಗೆ, ಅವನ ಪಾಲಿಗೆ ಬದಲಾಗತೊಡಗಿತು. ಅವನ ಸುತ್ತಮುತ್ತ ಬದಲಾಗತೊಡಗಿತು ವಾತಾವರಣ. ಮೊಟ್ಟ ಮೊದಲನೇದಾಗಿ ಭೂಮಿ. ಆತ ಬಂದು ಕುಳಿತುಕೊಳ್ಳುವಾಗ ಅದೇನು ಭೂಮಿ ಹುಡುಕಲಿಲ್ಲ, ಆಸರಿಲ್ಲ, ಏನೂ ಮಾಡಿಲ್ಲ. ಅವರು ಎಲ್ಲೋ ಒಂದು ಕಡೆ ನಾರದರು ಸಿಕ್ಕಿದ್ರು, ಅವರು ರಾಮ ಮಂತ್ರವನ್ನು ಕೊಟ್ಟರು, ಅಲ್ಲಿ ಕೂತ ಅಷ್ಟೆ. ಆತ ಸ್ವಲ್ಪ ಎಲ್ಲಿ ಕಲ್ಲು ಮುಳ್ಳು ಕಡಿಮೆ ಇದೆ, ಎಲ್ಲಿ ಮೃದು ಇದೆ, ಹುಲ್ಲು ಹಾಸಿದೆ ಕೆಳಗಡೆಗೆ, ಇದೆಲ್ಲ ಏನೂ ಇಲ್ಲ. ಅದೆಲ್ಲ ನೋಡ್ತಾ ಇದ್ರೆ ಅದು ಸಿಕ್ಕೋದಿಲ್ಲ, ರಾಮ ಸಿಕ್ಕೋದಿಲ್ಲ. ಆಮೇಲೆ ನಮಗೆ ಹುಲ್ಲು ಕಲ್ಲೇ ಸಿಕ್ಕೋದು ಅಷ್ಟೇ ಹೊರತು ರಾಮನ ಲಾಭ ಆಗೋದಿಲ್ಲ. ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್ ಅನ್ನೋ ಹಾಗೆ, ವೈರಾಗಿ ಬಂದ ಕೂಡಲೇ ಮನೆಯಿಂದ ಹೊರಟು ಹೋಗು ಅನ್ನೋ ಹಾಗೆ ಈ ಭಾವ ಯಾವಾಗ ಬಂತೋ ಅಲ್ಲೇ ಕೂತ್ಕೊಂಡವನು. ಕೂತ್ಕೊಳ್ಳುವಾಗ ಆ ಭೂಮಿ ವಿಷಮವಾಗಿತ್ತು. ಅಂದರೆ ಭೂಮಿ ಏರು ತಗ್ಗುಗಳಿದ್ವು, ಭೂಮಿಯಲ್ಲಿ ಕಲ್ಲು ಮುಳ್ಳುಗಳಿದ್ವು, ಭೂಮಿ ತುಂಬ ಒರಟಾಗಿತ್ತು. ಇದೇನು ಇದು ಮಾರ್ಬಲ್ ಹಾಸಿದ ನೆಲ ಅಲ್ವಲ್ಲ, ಅದೇನು ಕಾಡಿನ ನೆಲ ತಾನೆ ಅಂತ. ಅದು ಸಹಜವಾಗಿ ಹೊರಟಾಗಿತ್ತು ಅದು. ಆದರೆ ತಪಸ್ಸು ತೀವ್ರವಾದಂತೆ ಭೂಮಿ ಮೃದುವಾಗತೊಡಗಿತು.
ಹೃದಯವೂ ಮೃದುವಾಯಿತು, ಕುಳಿತ ಸ್ಥಳ ತಾನಾಗಿ ಮೃದುವಾಯಿತು. ಅಂದರೆ ಭೂಮಿ ತಾನೂ ಕೂಡ ಒದಗಿ ಬರುವುದನ್ನು ಬಯಸಿದೆ. ತಪಸ್ಸಿಗೆ ತಾನೂ ಕೂಡ ಒದಗಬೇಕು, ತಾನು ನೆರವಾಗಬೇಕು ಅಂತ ಬಯಸಿದೆ. ನಾವು ಸುಖಾಸನಗಳನ್ನು ಬಹಳ ಪ್ರಯತ್ನಪಟ್ಟು ಸಂಪಾದನೆ ಮಾಡ್ತೇವೆ ಅಥವಾ ತಯಾರಿ ಮಾಡ್ತೇವೆ. ಇಲ್ಲ, ಹಾಗಲ್ಲ. ಅವನ ಕುಳಿತ ಭೂಮಿಯೇ ತಾನೇ ತಾನಾಗಿ ಮೃದುವಾಯಿತು. ಮಾತ್ರವಲ್ಲ, ಸಸ್ಯಗಳು ಬದಲಾದವು. ಸುತ್ತ ಇರ್ತಕ್ಕಂಥ ಸಸ್ಯಗಳು, ಅತ್ತ ಇತ್ತ ಶುಭ ವೃಕ್ಷಗಳು ಬೆಳೆದುವಂತೆ ತಾನಾಗಿ ಸೌಮ್ಯ ವೃಕ್ಷಗಳು, ಪವಿತ್ರ ವೃಕ್ಷಗಳು ತಾನಾಗಿ ಬೆಳ್ಕೊಂಡ್ವು ಅವನ ಸುತ್ತಮುತ್ತ. ಅವುಗಳು ಹೂವು ಹಣ್ಣುಗಳನ್ನು ಬಿಟ್ಟು ಎಲ್ಲಿಂದ ಎಲ್ಲಿಯವರೆಗೆ ಅಂದರೆ ಬುಡದಿಂದ ತುದಿಯವರೆಗೆ ವೃಕ್ಷಗಳು ಇಡಿಯಾಗಿ ಎಲ್ಲಿ ನೋಡಿದರೂ ಹೂವು ಹಣ್ಣು ಇದೆ ಎನ್ನುವ ಹಾಗೆ ಅಂತ. ಪ್ರತಿಯೊಂದು ವೃಕ್ಷದಲ್ಲಿಯೂ ಕೂಡ ಹೂವು, ಪ್ರತಿಯೊಂದು ವೃಕ್ಷದಲ್ಲಿಯೂ ಕೂಡ ಹಣ್ಣು, ಪ್ರತಿಯೊಂದು ಹೂವಿನಲ್ಲಿಯೂ ಮಕರಂದ, ಪ್ರತಿಯೊಂದು ಹಣ್ಣಿನಲ್ಲಿಯೂ ಕೂಡ ಮಧುರ ರಸ, ಪರಿಮಳ. ಅವನ ಮನಸ್ಸು ಹೇಗಿದೆಯೋ ಆ ಸ್ಥಳವೇ ಹಾಗಾಗ್ತಾ ಇದೆ. ಅದು ಹಾಗೆ. ಒಂದು ಮನುಷ್ಯ ಹೇಗಿರ್ತಾನೋ ಅವನ ಮನೆ ಹಾಗಿರ್ತದೆ. ಮನಸ್ಸು ಹೇಗಿರ್ತದೋ ಮನುಷ್ಯ ಹಾಗಿರ್ತಾನೆ, ಮನುಷ್ಯ ಹೇಗಿರ್ತಾನೋ ಅವನ ಮನೆ ಹಾಗಿರ್ತದೆ. ಅವನ ಮನಸ್ಸು, ಅವನ ವಾತಾವರಣ ತಕ್ಕಂತೆ ಸುತ್ತಮುತ್ತ ಬದಲಾವಣೆಗಳಾಗ್ತವೆ. ಮಾಡಿಕೊಡ್ತಾನೆ ಅವನೇ, ಅಂಥದ್ದನ್ನು ಇಟ್ಕೊಳ್ತಾನೆ ಸುತ್ತಮುತ್ತ. ಇಲ್ಲಿ ಏನು ಅಂದರೆ ಕೇವಲ ಮನಸ್ಸಿನ ಬದಲಾವಣೆ ಮಾತ್ರದಿಂದಲೇ ವಾತಾವರಣವೇ ಬದಲಾವಣೆ ಆಗ್ತಾ ಇದೆ. ವೃಕ್ಷಗಳು ಇಡೀ ವರ್ಷ ಹೂವು ಹಣ್ಣು ಬಿಡೋಕ್ಕೆ ಶುರು ಮಾಡಿದ್ವಂತೆ. ಸಾಮಾನ್ಯವಾಗಿ ಋತುಫಲ ಅಂತ ಹೇಳ್ತಾರಲ್ಲ, ಈಗ ಕೆಲವು ವೃಕ್ಷಗಳು ವಸಂತ ಋತುವಲ್ಲಿ ಫಲ ಕೊಡ್ತವೆ, ಕೆಲವು ಶಿಶಿರ ಋತುವಲ್ಲಿ, ಕೆಲವು ಗ್ರೀಷ್ಮ ಋತುವಲ್ಲಿ, ಕೆಲವು ಇನ್ನೊಂದು ಮಳೆಗಾಲದಲ್ಲಿ ಫಲ ಕೊಡ್ತವೆ, ಕೆಲವು ಇಡೀ ವರ್ಷ ಫಲ ಕೊಡುವಂಥದ್ದೆಲ್ಲ ಭಾಳ ಕಡಿಮೆ. ಸರ್ವಋತು ಫಲ, ಸರ್ವಋತು ಪುಷ್ಪ ಅಂತ ಹೇಳ್ತೇವೆ ನಾವು. ಈಗಿನ ಕಾಲದಲ್ಲಿ ಸರ್ವಋತು ರಸ್ತೆ ಅಂತ ಮಾತ್ರ ಗೊತ್ತು ನಮಗೆ. ಅಂದರೆ ಮಳೆಗಾಲದಲ್ಲಿ ಓಡಾಡಕ್ಕೆ ಬರೋಂಥ ರಸ್ತೆ, ಹಳ್ಳಿ ಕಡೆಗಳಲ್ಲಿ ಶಬ್ದ ಗೊತ್ತು. ಆದರೆ ಸರ್ವಋತು ಫಲ, ಸರ್ವಋತು ಪುಷ್ಪ ಗೊತ್ತಾ? ಹಾಗಾಯ್ತಂತೆ. ಮತ್ತೆ ಅದು ಹೊಸ ಜಾತಿ ತಂದು ಅವನು ಇಟ್ಕೊಂಡಿದ್ದಲ್ಲ, ಅಲ್ಲಿ ಇರೋ ಗಿಡಗಳೇ ಭೂಮಿ ತಾಯಿಯ ಕರುಣದಿಂದ, ರತ್ನಾಕರನ ಕುರಿತಾಗಿ ಭೂಮಿ ತಾಯಿಯ ಒಂದು ಪ್ರೀತಿಯಿಂದ, ಒಲುಮೆಯಿಂದ ಏನಾಯಿತು ಅಂದರೆ ಇದೆಲ್ಲ ಭೂಮಿಗೆ ಸೇರಿರ್ತಕ್ಕಂಥದ್ದು. ವೃಕ್ಷಗಳು, ಸಸ್ಯಗಳು ಇವೆಲ್ಲ ಭೂಮಿಗೆ ಸೇರಿರ್ತಕ್ಕಂಥದ್ದು. ಹಾಗಾಗಿ ಇಡೀ ವರ್ಷದುದ್ದಕ್ಕೂ ಹಣ್ಣು ಹೂವುಗಳು ಬಿಡಲಿಕ್ಕೆ ಆರಂಭ ಆದವು ವೃಕ್ಷಗಳಲ್ಲಿ. ಕೊನೆಯಲ್ಲಿ ಎಷ್ಟರ ಮಟ್ಟಿಗಂತೆ ಅಂದರೆ ಫಲಗಳು ಕೈಗೆಟಕುವಂತೆ ಕೆಳಗಡೆ ಬರ್ತಾ ಇದ್ವಂತೆ ಅಂತ. ಅಂದರೆ ವೃಕ್ಷಗಳು ಅವನಿಗೆ ಸುಲಭವಾಗಿ ಸಿಗುವ ಹಾಗೆ ಹಣ್ಣುಗಳು ಬಿಡ್ತಾ ಇದ್ವು ವೃಕ್ಷಗಳಲ್ಲಿ. ಅವನಿಗದು ಬೇಡ. ಅವನ ಸ್ಥಿತಿ ಏನು ಅಂದರೆ ಆಹಾರವನ್ನೇ ತ್ಯಾಗ ಮಾಡಿದ್ದಾನೆ ಅಂತಲ್ಲ, ಅದು ಬಿಟ್ಟು ಹೋಗಿದೆ. ರಾಮನಾಮ ರಸವೊಂದು ಹೊರತು ಮತ್ತು ಯಾವುದು ಕೂಡ ಇಲ್ಲ, ಎಲ್ಲವೂ ಬಿಟ್ಟು ಹೋಗಿದೆ ತಾನೇ ತಾನಾಗಿ. ಆದರೆ ಭೂಮಿ ಬೇಕಾ ತಿನ್ನು ಅನ್ನೋ ಹಾಗೆ, ನಿನಗೇನು ಹಣ್ಣು ಬೇಕು, ಈ ಹಣ್ಣು ಬೇಕಾ, ಆ ಹಣ್ಣು ಬೇಕಾ ಅಂತ ಕೇಳಿ ಕೇಳಿ ಕೊಟ್ಟ ಹಾಗೆ ಹತ್ತಿರ ಬಂದು ಹಣ್ಣುಗಳು ಬಿಡ್ತಾ ಇದ್ವು ವೃಕ್ಷಗಳಲ್ಲಿ. ಇದು ಭೂಮಿಯಲ್ಲಾಗಿರ್ತಕ್ಕಂಥ ಪರಿವರ್ತನೆ. ಇನ್ನು ನೀರು, ಆ ಪರಿಸರದ ನೀರು, ರತ್ನಾಕರನ ಪರಿಸರದ ನೀರು ನಿಷ್ಕಲ್ಮಶವಾಯಿತು, ಕಲ್ಮಶದಿಂದ ರಹಿತವಾಯಿತು, ತಿಳಿಯಾಯಿತು. ಅವನ ಮನಸ್ಸಿನ ಹಾಗೆ ಪ್ರಸನ್ನವಾಯಿತು. ಮಾತ್ರವಲ್ಲ, ತಂಪಾಯ್ತಂತೆ, ಸಿಹಿ ಆಯ್ತಂತೆ, ರುಚಿ ಬಂತು ನೀರಿಗೆ. ನೀರಿಗೆ ಇರುವಂಥ ರುಚಿ ಬಹುಶಃ ಬೇರೆ ಯಾವುದಕ್ಕೂ ಇಲ್ಲ. ಮನುಷ್ಯನಿಗೆ ಮೊಟ್ಟ ಮೊದಲು ಬೇಕಾಗುವಂಥದ್ದು ನೀರು. ಅದರಷ್ಟು ರುಚಿಯ ಆಹಾರ ಬೇರೆ ಯಾವುದೂ ಇಲ್ಲ. ನೀವು ಎಂಥ ಪಾನೀಯ ಸೇವನೆ ಮಾಡಿದರೂ ಕೂಡ ಆ ತೃಪ್ತಿ ಲಭಿಸೋದಿಲ್ಲ. ಬಾಯಾರಿದಾಗ ನೀರು ಕುಡಿದ ಸಿಗುವ ತೃಪ್ತಿ ಇದೆಯಲ್ಲ, ಇನ್ನು ಎಂಥ ಪಾನೀಯ ಇದೆಂದು ಕೂಡ ಅಂಥ ತೃಪ್ತಿ ಸಿಗೋದಿಲ್ಲ. ಈಗ ಒಳ್ಳೊಳ್ಳೆ ನೀರು ಕುಡಿದವರಿಗೆ ಇನ್ಯಾವುದೋ ಊರಿಗೆ ಹೋದಾಗ ನೀರು ಕುಡಿಲಿಕ್ಕೆ ಮನಸ್ಸು ಬರೋದಿಲ್ಲ. ಯಾಕೆಂದರೆ ನೀರಿನ ರುಚಿಯಲ್ಲಿ ಅಷ್ಟೆಲ್ಲ ವೈಶಿಷ್ಟ್ಯಗಳಿದೆ. ಇಲ್ಲಿ ಏನಾಯ್ತಂತಂದರೆ, ಈಗ ಆ ಊರಿನ ನೀರೇ, ಆ ಪರಿಸರದ ನೀರೇ ತಂಪಾಯಿತು, ಸಿಹಿ ಆಯಿತು, ತಿಳಿಯಾಯಿತು, ತುಂಬ ಹಿತಕರವಾಯಿತು. ಮತ್ತು ನೀರು ಮೇಲಕ್ಕೆ ಬಂತಂತೆ. ಈಗ ಆಳದಲ್ಲಿದ್ದಂಥ ಅಂತರ್ಜಲ ಅದು ತಪಸ್ಸು ಮಾಡ್ತಾ ಮಾಡ್ತಾ ಇದ್ದ ಹಾಗೆ ಮೇಲೆದ್ದು ಬಂತು. ಯಾಕೆಂದರೆ ಸಾಮಾನ್ಯವಾಗಿ ಮನುಷ್ಯನಿಗೆ ಪ್ರಕೃತಿಯ ಆಕರ್ಷಣೆ ಇರ್ತದೆ. ಪ್ರತಿಕ್ಷಣ ಪ್ರಕೃತಿ ಕಡೆ ಮನುಷ್ಯ ಆಕರ್ಷಿತನಾಗ್ತಾ ಇರ್ತಾನೆ. ಆದರೆ
ಪ್ರಕೃತಿಗೆ ಬೆನ್ನು ಹಾಕಿ ಅಂದರೆ ಅಂತರ್ಮುಖನಾಗಿ ತಪಸ್ಸಿಗೆ ತೊಡಗಿದರೆ ಪ್ರಕೃತಿಯೇ ಆಕರ್ಷಿತಗೊಳ್ಳುತ್ತದೆ. ಹಾಗಾಗಿ ಹಣ್ಣು ಹಿಡಿದು ಕೆಳಗಡೆ ಬರ್ತದೆ ಸಿಗುವ ಹಾಗೆ ಆತನಿಗೆ. ನೀರು ಕೂಡ ಹಾಗೆ ಕೆಳಗಿನಿಂದ ಮೇಲೆ ಬರ್ತದೆ. ನೀರು ಅಂತರ್ಜಲ ಮೇಲೆ ಬಂತು. ಇನ್ನು ತೇಜಸ್ಸು, ಪೃಥ್ವಿ ಅಪ್ ತೇಜಸ್, ಅಗ್ನಿಗೆ 2 ರೂಪ. ಒಂದು ಆಕಾಶದಲ್ಲಿ ಆದಿತ್ಯ, ಅದು ಅಗ್ನಿ ಅದು. ಇನ್ನೊಂದು ಇಲ್ಲಿ ಭೂಮಿಯಲ್ಲಿರ್ತಕ್ಕಂಥ ಬೆಂಕಿ, ವಾತಾವರಣದಲ್ಲಿ ಇರ್ತಕ್ಕಂಥ ತೇಜಸ್ಸು, ಉಷ್ಣತೆ. ಇದೆಲ್ಲ ಮೃದುವಾಯಿತು. ಭೂಮಿ ಮೃದುವಾದಂತೆ, ನೀರು ಮೃದುವಾದಂತೆ. ಮೃದುವಾಗೋದು ನೀರು ಗಡಸಾಗತ್ತೆ ಕೆಲವು ಸರಿ, ಅದು ಹಿತವಾಗೋದಿಲ್ಲ. ಅದು ಮೃದುವಾದಂತೆ ತೇಜಸ್ಸು ಕೂಡ ಮೃದುವಾಯಿತು. ಸೂರ್ಯ ತನ್ನ ಚಂಡ ಕಿರಣಗಳನ್ನು ಬೀರಲಿಲ್ಲ ರತ್ನಾಕರನ ಕಡೆಗೆ. ಅದರ ಬದಲಿಗೆ ಮಂದ ಕಿರಣಗಳನ್ನು, ತಂಪು ಕಿರಣಗಳನ್ನು ಬೀರ್ತಾನೆ. ಹಾಗೆ ಸುತ್ತಮುತ್ತ ವಾತಾವರಣದಲ್ಲಿ ಉಷ್ಣತೆ ಕೆಳಗೆ ಬಂತು, ತಾಪಮಾನ ಅದು ಕಡಿಮೆ ಆಯಿತು. ಯಾಕೆಂದರೆ ಅಗ್ನಿ ಕೂಡ ತಂಪಾಗಿದ್ದ. ರತ್ನಾಕರನನ್ನು ಕುರಿತು ಇದು ಸಾಧ್ಯ, ಹೀಗಾಗ್ತದೆ. ನಾವು ರಾಮಾಯಣದ ಸುಂದರಕಾಂಡದಲ್ಲಿ ಕೇಳ್ತೇವೆ, ಸೀತೆಗೆ ಸುದ್ದಿ ಬರ್ತದೆ, ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದರು ಅಂತ ರಾಕ್ಷಸಿಯರು ಬಂದು ಹೇಳ್ತಾರೆ. ಸೀತೆ ತಾನು ಅಲ್ಲಿರ್ತಕ್ಕಂಥ ಅಗ್ನಿಯ ಮುಂದೆ ಪ್ರಾರ್ಥನೆ ಮಾಡ್ತಾಳೆ, ಪ್ರದಕ್ಷಿಣೆ ಬಂದು ಪ್ರಾರ್ಥನೆ ಮಾಡ್ತಾಳೆ. ನಾನು ಶುದ್ಧಳಾಗಿದ್ದರೆ, ನಾನು ಚಾರಿತ್ರ್ಯವತಿಯಾಗಿದ್ದರೆ, ಪತಿವ್ರತಿಯಾಗಿದ್ದರೆ ನೀನು ತಂಪಾಗು ಹನುಮಂತನ ಪಾಲಿಗೆ ಎಂಬುದಾಗಿ ತನಗೆ ಅಗ್ನಿ ಪರೀಕ್ಷೆ. ಅದು ಶೀತೋಭವ ಹನುಮತಃ, ಹನುಮಂತನ ಪಾಲಿಗೆ ಶೀತವಾಗುವ. ಆ ಕಡೆಗೆ ಹನುಮಂತ ಈಗ ಸುಡ್ತದೆ ನಿರೀಕ್ಷೆ ಮಾಡ್ತಾ ಇರ್ತಾನೆ. ಪಾಲಕ್ಕೆ ದಪ್ಪ ಬಟ್ಟೆ ಸುತ್ತಿದ್ದಾರೆ, ಅದೆಲ್ಲ ಸುಟ್ಟು ಬಾಲದವರೆಗೆ ಬರಬೇಕದು. ಹಾಗಾಗಿ ನಿರೀಕ್ಷೆಯಲ್ಲಿದ್ದಾನೆ ಹನುಮಂತ, ಇನ್ನೇನು ಈಗ ಬಿಸಿ ಆಗ್ತದೆ ಬಾಲ ಅಂತ. ಇದ್ದಕ್ಕಿದ್ದಾಗ ತಂಪಾಯ್ತಂತೆ. ಶಿಶಿರಸ್ಯೇವ ಸಂಪಾತಃ, ಅಂದರೆ ಬಾಲದ ತುದಿಯಲ್ಲಿ ಮಂಜು ಸುರಿದಂತ ಆಗ್ತಾ ಇದೆಯಲ್ಲ. ಇದು ಯಾರ ಪ್ರತಾಪ ಅಂದರೆ ಪ್ರತಾಪ, ತಂಪು ಪ್ರತಾಪ. ಅದು ಸೀತೆಯದ್ದು, ಸೀತೆಯ ಚಾರಿತ್ರ್ಯದ್ದು. ಹಾಗಾಗಿ ಅಗ್ನಿಯೇ ತಂಪಾಗಿ ಹೋಯಿತು. ಅದೇ ಅಗ್ನಿ ಲಂಕೆಯನ್ನು ಸುಟ್ಟಿತು, ಆದರೆ ಹನುಮಂತನನ್ನು ಸುಡಲಿಲ್ಲ. ಹನುಮಂತನ ಬಾಲದ ಪಾಲಿಗೆ ಹಿಮವಾಯಿತು ಅಗ್ನಿ. ಇಲ್ಲೂ ಕೂಡ ಹಾಗೆ ಆಗ್ತಾ ಇದೆ, ತಂಪಾಗ್ತಾ ಇದೆ ಸೂರ್ಯ ತೇಜಸ್ಸು ಮತ್ತು ಅಗ್ನಿ ತೇಜಸ್ಸುಗಳು. ಇನ್ನು ವಾಯು ಹಿತವಾಗಿ ಬೇಸತೊಡಗಿತು. ತನ್ನ ಪ್ರಚಂಡ ರೂಪವನ್ನು ಬಿಟ್ಟು ಗಾಳಿ ಕಾಡಿನಲ್ಲಿ ಬೀಸುವಾಗ ವೃಕ್ಷಗಳು ಮುರಿದು ಹೋಗ್ತವೆ, ಬುಡಮೇಲಾಗ್ತವೆ ಕೆಲವು ಸರ್ತಿ, ಹೀಗೆಲ್ಲ ಆಗೋದುಂಟು. ಆದರೆ ಅಂಥದ್ದಿಲ್ಲವೇ ಇಲ್ಲ. ಮಂದ ಮಾರುತ, ಚಂಡಮಾರುತ ಅಲ್ಲ, ಮಂದ ಮಾರುತ. ಅದು ಶೀತ ಮಾರುತ. ತಂಪು ಗಾಳಿ, ಬಿಸಿಗಾಳಿ ಅಲ್ಲ, ಅದು ತೀಕ್ಷ್ಣವಾಗಿ ಬಿರುಗಾಳಿ ರೀತಿ ಅಲ್ಲ, ಹಿತವಾಗಿ ಸುಖವೆನಿಸುವಂತೆ, ಹಾಯಾಗುವಂತೆ ಬೀಸ್ತಾ ಇದೆ. ಮತ್ತು ಪರಿಮಳ ಭರಿತವಾಗಿ ಬೀಸತೊಡಗಿತು. ಹೂವುಗಳ ಮತ್ತಿತರ ಸಂಗತಿಗಳ ಪರಿಮಳವನ್ನು ಹೊತ್ತು ತಂದು ರತ್ನಾಕರನನ್ನು ಸೇವಿಸಿತು. ಆಕಾಶಕ್ಕೆ ಶಬ್ದ ಗುಣ. ಈ ಶಬ್ದ ಎನ್ನುವುದು ಆಕಾಶದ ಗುಣವಂತೆ ನಮ್ಮ ಶಾಸ್ತ್ರಗಳ ದೃಷ್ಟಿಯಿಂದ. ಈಗ ಭೂಮಿಗೆ ಪರಿಮಳ ಗುಣ, ಎಲ್ಲ ಪರಿಮಳಗಳು, ಎಲ್ಲ ವಾಸನೆಗಳು, ಪರಿಮಳಗಳು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗೆ ಒಂದೊಂದಕ್ಕೂ ಒಂದೊಂದು ಗುಣ ಇದೆ. ಸ್ಪರ್ಶ ವಾಯುವಿನ ಗುಣ, ರಸ ರುಚಿ ಅನ್ನೋದು ಜಲದ ಗುಣ, ಒಂದೊಂದಕ್ಕೂ ರೂಪ ಅನ್ನೋದು ಅಗ್ನಿಯ ಗುಣ. ಹಾಗೆ ಆಕಾಶದ ಗುಣ ಯಾವುದೊಂದು ಶಬ್ದ. ತಾನಾಗಿ ಸುಮಧುರ ಶಬ್ದಗಳು ಉಂಟಾಗತೊಡಗಿದವು ಆ ಪರಿಸರದಲ್ಲಿ. ಮಧುರ ನಿನಾದಗಳು, ಕಿವಿಗೆ, ಮನಸ್ಸಿಗೆ, ಆತ್ಮಕ್ಕೆ ಹಿತಕರವಾಗಿರ್ತಕ್ಕಂಥ ನಿನಾದಗಳು ಆ ಪರಿಸರದಲ್ಲಿ ಕೇಳಿ ಬರತೊಡಗಿದವು. ಅದೇನು ಅಂದರೆ ಅದು ಆಕಾಶವು ಪ್ರಸನ್ನವಾಗಿರ್ತಕ್ಕಂಥದ್ದು. ರತ್ನಾಕರನ ತಪಸ್ಸಿಗೆ ಆಕಾಶವು ಒಲಿದಿರ್ತಕ್ಕಂಥದ್ದು. ಮೊದಲು ಪಂಚಭೂತಗಳು ಒಲಿಬೇಕು, ಪ್ರಕೃತಿ ಒಲಿಬೇಕು, ಅಲ್ಲಿಂದ ಮುಂದೆ ಪುರುಷನ, ಪರಮಪುರುಷನ ಒಲಿಮೆ ಉಂಟಾಗ್ತಕ್ಕಂಥದ್ದು. ಹೀಗೆ ದೊಡ್ಡ ಪರಿವರ್ತನೆ. ಇದೇ ಬಗೆಯ ಪರಿವರ್ತನೆಯನ್ನು ಇದೇ ರತ್ನಾಕರ ವಾಲ್ಮೀಕಿಯಾದ ಮೇಲೆ ರಚಿಸಿರುವ ರಾಮಾಯಣದ ಪಕ್ವ ಪರ್ವದಲ್ಲಿ ನಾವು ಕಾಣ್ತೇವೆ. ರಾಮಾಯಣದ ಯುದ್ಧಕಾಂಡದಲ್ಲಿ ಯುದ್ಧ ಮುಗಿದ ಮೇಲೆ ಪಟ್ಟಾಭಿಷೇಕ ಆಗುತ್ತೆ ರಾಮಂದು. ಪಟ್ಟಾಭಿಷೇಕದ ಬಳಿಕ ರಾಮರಾಜ್ಯ ನಡೀತಾ ಇತ್ತಲ್ಲ,
ಇದೇ ಥರ ವಾತಾವರಣ ಇತ್ತು ಅಂತ ಕೇಳ್ತೇವೆ ನಾವು. ವಾಲ್ಮೀಕಿ ಹಿಡಿದೇ ಒಂದು ಶ್ಲೋಕವನ್ನು ಉದಾಹರಿಸೋದಾದರೆ ಹೇಗಿತ್ತು ವಾತಾವರಣ? ರಾಮನು ರಾಜನಾಗಿ ಆಳುವಾಗ ಅಂದರೆ ನಿತ್ಯ ಪುಷ್ಪಾಹ ನಿತ್ಯ ಫಲಾಹ ತರವಹ ಸ್ಕಂಧ ವಿಸ್ತೃತ. ವೃಕ್ಷಗಳು ಸ್ಕಂಧ ವಿಸ್ತೃತ ಶಾಖೋಪಶಾಖೆಗಳಿಂದ ವಿಸ್ತರಿಸಿ ಚೆನ್ನಾಗಿ ಬೆಳ್ಕೊಂಡಿದ್ದು, ಹಸಿರಾಗಿ ಚೆನ್ನಾಗಿ ಬೆಳ್ಕೊಂಡಿದ್ದು. ಮಾತ್ರವಲ್ಲ, ಕೆಲವರು ಚೆನ್ನಾಗಿ ಬೆಳ್ಕೊಂಡು ಬಿಡ್ತಾರೆ, ಉಪಯೋಗ ಏನೂ ಇರೋದಿಲ್ಲ, ಅದ್ಭುತವಾಗಿ ಬೆಳ್ಕೊಂಡ್ಬಿಡ್ತಾರೆ, ಆದರೆ ಲಾಭ ಏನೂ ಇಲ್ಲ. ಹಾಗಲ್ಲ, ನಿತ್ಯ ಪುಷ್ಪಾಹ, ಇಡೀ ವರ್ಷ ಪ್ರತಿನಿತ್ಯ ಹೂವು, ನಿತ್ಯ ಫಲಾಹ, ವರ್ಷವಿಡೀ ಪ್ರತಿನಿತ್ಯ ಹಣ್ಣು, ತರವಹ ಸ್ಕಂಧ ವಿಸ್ತೃತ, ಕಾಲೇ ವರ್ಷೀ ಚ ಪರ್ಜನ್ಯ, ಮಳೆಯು ಬೇಕಾದಾಗ ಬೇಕಾದಷ್ಟು ಬರುವಂಥದ್ದು. ಮಳೆ ಬರಬೇಕು, ಬೇಕಾದಷ್ಟು ಬರಬೇಕು, ಬೇಕಾದಷ್ಟೇ ಬರಬೇಕು, ಬೇಕಾದಷ್ಟು ಬರಬೇಕು, ಬೇಕಾದಷ್ಟೇ ಬರಬೇಕು. ಇದೆರಡೂ ಭಾಳ ಮುಖ್ಯ. ಬೇಕಾದಷ್ಟೇ ಬರದೇ ಇದ್ದರೆ ಕೂಡ ತೊಂದರೆ ಆಗ್ತದೆ, ಮತ್ತು ಬೇಕಾದಷ್ಟು ಬರದೇ ಇದ್ರೂ ಕೂಡ ತೊಂದರೆ ಆಗ್ತದೆ. ಬರದೇ ಇದ್ದರೆ ಹಾಹಾಕಾರ, ಬಂದರೆ ಅದು ಪ್ರಳಯ, ಜಾಸ್ತಿ ಬಂದುಬಿಟ್ರೆ ಪ್ರಳಯ. ಹೀಗಾಗಬಾರ್ದಲ್ಲ. ಕಾಲೇ ವರ್ಷೀ ಚ ಪರ್ಜನ್ಯ ಸುಖಸ್ಪರ್ಶ್ಯಶ್ಚ ಮಾರುತಃ. ಮಾರುತ ಗಾಳಿ, ಅದು ಸುಖಸ್ಪರ್ಶ, ಸ್ಪರ್ಶದಿಂದ ಸುಖವನ್ನು ಕೊಡ್ತಕ್ಕಂಥದ್ದು. ಈಗ ತಂಪಾಗಿ ಬೀಸಿದರೆ ಬೇಸಿಗೆ ಕಾಲದಲ್ಲಿ, ಚಳಿಗಾಲದಲ್ಲೆಲ್ಲ, ಬೇಸಿಗೆ ಕಾಲದಲ್ಲಿ ಬಿರು ಬೇಸಿಗೆಯಲ್ಲಿ ತಂಪಾಗಿ ಬೀಸಿದರೆ ತುಂಬ ಹಾಯಾಗ್ತದೆ. ಅದು ಭಾಳ ಜೋರಾಗಿ ಬೀಸಿ ನಾವೆಲ್ಲೋ ಆ ಕಡೆ ಹೋಗಿ ಬೀಳೋ ಥರ ಆದರೆ ಉಪಯೋಗ ಇಲ್ಲ. ಮಂದವಾಗಿ ಬೀಸಬೇಕು, ತಂಪಾಗಿ ಬೀಸಬೇಕು. ಹೀಗೆ ರಾಮನ ಕಾಲದಲ್ಲಿ ರಾಮನು ಸಿಂಹಾಸನ ಬೇರೆ ಕುಳಿತಾಗ ವಾಯುದೇವ ಕೂಡ ಅದಕ್ಕನುಗುಣವಾಗಿ ಕೆಲಸ ಮಾಡ್ತಾ ಇದ್ದ, ಹಿತವಾಗಿ ಬೀಸ್ತಾ ಇದ್ದ. ರಾಮರಾಜ್ಯವಿಡೀ ಅಂಥದ್ದೊಂದು ವಾತಾವರಣ ಇತ್ತು ಎಂಬುದಾಗಿ ನಾವು ಕೇಳ್ತೇವೆ ವಾಲ್ಮೀಕಿಗಳ ವರ್ಣನೆಯಲ್ಲಿ. ಹೀಗಾಯಿತು. ಆದರೆ ಇದು ಯಾವುದೂ ಕೂಡ ರತ್ನಾಕರನಿಗೆ ಅರಿವಿಲ್ಲ. ಯಾರಿಂದಾಗಿ ಇದೆಲ್ಲ ಆಗ್ತಾ ಇದೆಯೋ, ಒಂದು ಮನುಷ್ಯ ಅವನ ತಪಸ್ಸಿಂದ ಇಡೀ ಪ್ರಕೃತಿಯನ್ನು ಬದಲಾವಣೆ ಮಾಡಿದ್ದಾನೆ, ಆದರೆ ಅವನಿಗೆ ಅದರ ಪರಿವೇ ಇಲ್ಲ. ಒಳ್ಳೊಳ್ಳೆ ಹಣ್ಣಿದೆ ಮತ್ತು ನಾಳೆ ಇರ್ತದೆ, ಇಲ್ಲೋ ತಿನ್ಕೊಂಡ್ಬಿಡೋಣ ಅನ್ನೋ ಥರ ಏನೂ ಇಲ್ಲ ಅಂತ ಕಣ್ಬಿಟ್ಟು ನೋಡಿದರೆ, ಕಣ್ಣು ಬಿಟ್ಟಾಗಲೂ ಕೂಡ ರಾಮನನ್ನು ನೋಡ್ತಾನವನು, ಆ ಕಡೆಗೆ ಲಕ್ಷ್ಯ. ಹಾಗಾಗಿ ಇದು ಯಾವುದರ ಪರಿವೆಯೋ ಅವನಿಗಿಲ್ಲ. ಅಚಲದಂಥ ಅಚಲತೆ ರತ್ನಾಕರನಲ್ಲಿ. ಅಚಲ ಪರ್ವತ, ಅದಕ್ಕೆ ಅಚಲ ಅಂತ ಯಾಕೆ ಹೆಸರು ಅಂದರೆ ಅದು ಚಲಿಸೋದಿಲ್ಲ, ಅದು ಒಂದೇ ರೀತಿ ಇರುತ್ತೆ. ವೃಕ್ಷವೂ ಕೂಡ ಅಚಲವೇ, ಓಡಾಡೋದಿಲ್ಲ. ಅದು ಕೊನೆ ಪಕ್ಷ ಆದರೂ ಕೊಂಬೆಗಳಾದರೂ ಕೂಡ, ಎಲೆಗಳು ಕೊಂಬೆಗಳು ಕೂಡ ಅಲ್ಲಾಡ್ತಾ ಇರ್ತವೆ. ಅಚಲ ಹಾಗಲ್ಲ, ಬೆಟ್ಟ ಹಾಗಲ್ಲ, ಅದು ಒಂದೇ ರೀತಿ, ಒಂದು ಇಂಚು ಕೂಡ ಕದರೋದಿಲ್ಲ. ಅಂಥ ಅಚಲತೆ ಆವರಿಸಿತು ರತ್ನಾಕರನಲ್ಲಿ. ಎಷ್ಟರ ಮಟ್ಟಿಗಿನ ಅಚಲತೆ ಅಂದರೆ, ರತ್ನಾಕರನ ತಲೆಯಲ್ಲಿ ಪಕ್ಷಿಗಳು ಗೂಡು ಕಟ್ಟಿದವು. ಇದು ಸರಿಯಾಗಿ ಅರ್ಥವಾಗುವಂಥ ಉದಾಹರಣೆ. ಅದು ಎಷ್ಟರ ಮಟ್ಟಿಗೆ ಅವನು ಅಚಲನಾಗಿದ್ದ ಅಂತ. ಒಂದ್ಸತಿ ಹೀಗೆ ಮಾಡ್ತಾ ಇದ್ರೆ ಗೂಡು ಕಟ್ಟೋಕ್ಕಾಗೋದಿಲ್ಲ, ಹೀಗೆ ಇರಬೇಕು, ಅಲ್ಲಾಡಬಾರ್ದು ಅಲ್ವಾ? ಅಲ್ಲಿ ಯಾರೋ ಬಂದು ಒಂದು ತಿರುಗಿ ನೋಡಿದರೆ ಹಕ್ಕಿ ಹಾರ ಬಿಡುತ್ತೆ, ಅದೆಲ್ಲ ಗೂಡು ಕಟ್ಟುತ್ತೆ. ಅದು ಗೂಡು ಕಟ್ಟಬೇಕಾದ್ರೆ ಅಂತಹದ್ದೊಂದು ಸ್ಥಿರತೆ ಬೇಕು ನೋಡಿ, ನಿಷ್ಪಂದ ಸ್ಥಿತಿ ಬೇಕು. ಅಲ್ಲಿ ಗೂಡು ಕಟ್ಟಿದವು ಪಕ್ಷಿಗಳು ರತ್ನಾಕರನ ತಲೆಯಲ್ಲಿ. ಕೂದಲು ಕೂಡ ಅಷ್ಟು ಬೆಳೆದಿತ್ತು, ಪಕ್ಷಿಗಳು ಗೂಡು ಕಟ್ಟುವಷ್ಟು. ಈಗ ಮತ್ತೊಂದು ಸತಿ ನಾವು ಶಂಕರಾಚಾರ್ಯರ ಒಂದು ಆ ವಾಣಿಯನ್ನು ಸ್ಮರಣೆ ಮಾಡಿಕೊಳ್ತೇವೆ. ಅವರು ಆಸೆ ಪಟ್ಟಿದ್ದು ಬಾಲಶಂಕರ, ತರುಣ ಅನ್ನೋದಕ್ಕಿಂತ ಬಾಲಶಂಕರ, ಎಳೆಯ ಶಂಕರಾಚಾರ್ಯರು ಆಸೆ ಪಟ್ಟಿದ್ರಂತೆ. ಅವರೊಂದು ಪ್ರಾರ್ಥನೆ ಮಾಡ್ಕೋತಾರೆ ಒಂದು ಶ್ಲೋಕದ ಮೂಲಕವಾಗಿ. ಎಷ್ಟು ಚೆನ್ನಾಗಿದೆ ಅಂದರೆ, ಶಾಂತಿಂ ತಥಾವಿಧ ಮನೋವಿಲಯಾಂ ಸಮಾಧೌ ಶ್ರೀಶೈಲ ಶೃಂಗ ಕುಹರೇಶು ಕದೋಪಲಪ್ಸಿಯೇ. ಅಂಥ ಶಾಂತಿ ನನಗೆ ಎಂದು ಸಿಕ್ಕಿತು. ಎಂಥ ಶಾಂತಿ ಅಂದರೆ ನಿರ್ವಿಕಲ್ಪ ಸಮಾಧಿಯ ಶಾಂತಿ. ತಥಾವಿಧ ಮನೋವಿಲಯಾಂ ಸಮಾಧೌ, ಹಾಗೆ ಮನಸ್ಸು ಇಲ್ಲವಾಗಿಬಿಡ್ಬೇಕು. ಮನೋನಾಶ ಎಂಬ ಶಬ್ದ ಬಳಸ್ತಾರೆ. ಈಗ ಮನಸ್ಸು ಪ್ರತಿ ಕ್ಷಣ ಏನಾದರೂ ಕಿತಾಪತಿ ಮಾಡ್ತಾನೆ ಇರುತ್ತೆ, ಸುಮ್ಮನೆ ಇರೋದೇ ಇಲ್ಲ. ಪ್ರತಿ ಕ್ಷಣವೂ ಏನಾದರೂ ಒಂದು ಮಾಡ್ತಾನೆ ಇರುತ್ತೆ ಅದು. ಹಾಗಾಗಿ ಮೈಯು ಕೂಡ ಆಡ್ತಾ ಇರೋದು.
ಮನಸ್ಸು ಕೆಲಸ ಮಾಡುವಾಗ ಮೈಯು ಕೂಡ ಆಡುತ್ತೆ, ಮನಸ್ಸು ಕೆಲಸ ಮಾಡದಿದ್ದರೆ ಮೈ ಆಡೋದಿಲ್ಲ, ಅಲ್ಗಾಡೋದಿಲ್ಲ ಮೈ. ಶಂಕರರು ಕೇಳ್ತಾರೆ, ಮನಸ್ಸೇ ನಾಶವಾಗಿರ್ತಕ್ಕಂಥ, ಮನಸ್ಸೇ ಇಲ್ಲವಾಗಿರ್ತಕ್ಕಂಥ ಒಂದು ಸ್ಥಿತಿ, ತಥಾವಿಧ ಅಂತಷ್ಟೇ ಹೇಳ್ತಾರೆ ಅವರು. ಹಾಗೆ ಅಂತ, ಅದು ಹೇಗೆ ಅಂತ ನಾವು ಅನುಭವಿಸಿ ಗೊತ್ತಾಗಬೇಕು ಅಷ್ಟೇ ಹೊರತು ಬೇರೆ ಶಬ್ದಗಳಿಲ್ಲ ಅದಕ್ಕೆ. ಹಾಗಾಗಿ ಅಂಥ ಹಾಗಿನ ಮನೋವಿಲಯ, ಮನೋಲಯ ಅಂಥ ಸಮಾಧಿ ನನಗೆ ದೊರಿಬೇಕು. ಎಲ್ಲಿ ಅಂದರೆ ಶ್ರೀಶೈಲ ಶೃಂಗ ಕುಹರೇಶು, ಶ್ರೀಶೈಲ ಪರ್ವತದ ಹೆಸರೇ ಶ್ರೀಶೈಲ ಅಂತದಕ್ಕೆ, ಆ ಶ್ರೀಶೈಲದ ಗುಹೆಗಳಲ್ಲಿ ನಾನು ಕುಳಿತು ಅಂತಹ ಒಂದು ಶಾಂತಿಯನ್ನು ಅನುಭವಿಸ್ಬೇಕು, ಅಂಥ ಸಮಾಧಿಯನ್ನು ಅನುಭವಿಸ್ಬೇಕು. ಒಳಗಿಂದ ಹೇಗಿರುತ್ತೆ ಅನ್ನೋದನ್ನು ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅನುಭವಿಸಿ ನೋಡಬೇಕದನ್ನು. ಹೊರಗಿನಿಂದ ಹೇಳ್ಬೋದು, ಅಂಥ ಶಂಕರರು ವರ್ಣನೆ ಮಾಡ್ತಕ್ಕಂಥ ಒಂದು ಶಾಂತಿ ಇದೆಯಲ್ಲ, ಮನೋಲಯ ಇದೆಯಲ್ಲ, ಅಂಥ ಮನೋಲಯ ಹೇಗಿರ್ತದೆ ಅನ್ನೋದನ್ನು ಅಂತರಂಗದ್ದನ್ನು ನಾವು ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಿಹಿ ಸಕ್ಕರೆ ಹೇಗಿದೆ ಅಂದರೆ ಸಿಹಿ ಆಗಿದೆ ಅಂತ, ಸಿಹಿ ಆಗಿದೆ ಅಂದರೆ ತಿಂದು ನೋಡು ಅಂತ, ಮತ್ತೇನು ಮಾಡೋದು. ಈ ಸಕ್ಕರೆ ಸಿಹಿ ಬೇರೆ, ಜೇನಿನ ಸಿಹಿ ಬೇರೆ, ಬೆಲ್ಲದ ಸಿಹಿ ಬೇರೆ, ಕಬ್ಬೆ ತಿಂದರೆ ಅದು ಸಿಹಿ ಬೇರೆ ಇದೆ. ಅದು ಬೇರೆ ಹೇಗೆ ಅಂತ ತೋರಿಸ್ಕೊಂಡ್ರೆ ತೋರ್ಸೋಕ್ಕೆ ಬರೋದಿಲ್ಲ, ಸಾಧ್ಯವೇ ಇಲ್ಲ ತೋರಿಸೋದಕ್ಕೆ. ಅನುಭವಿಸೋ ಗೊತ್ತಾಗಬೇಕು ಅದು. ಹಾಗೆ ಅಂತರಂಗದ ಸಮಾಧಿ ಸ್ಥಿತಿಯ ಒಂದು ಶಾಂತಿ ಹೇಗಿರಬಹುದು ಅನ್ನೋದನ್ನು ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಾಹ್ಯವಾದದನ್ನು ವರ್ಣನೆ ಮಾಡ್ಬೋದು, ಹೊರಗಡೆಯಿಂದ ಏನೇನಾಗ್ಬೋದು ಅಂತ. 2 ಉದಾಹರಣೆ ಕೊಡ್ತಾರೆ ಶಂಕರಾಚಾರ್ಯರು. ನಾನು ಶ್ರೀಶೈಲದ ಗುಹೆಯಲ್ಲಿ ನಿರ್ವಿಕಲ್ಪ ಸಮಾಧಿಯಲ್ಲಿ ಮುಳುಗಿ ಸ್ಥಿರವಾಗಿ ಕುಳಿತಾಗ ಅದು ಹೇಗಿರಬೇಕು ನಾನು ಕುಳಿತಿದ್ದು ಅಂದರೆ, ಗಾತ್ರಂ ಕದಾ ಮಮ ಲತಾಫ್ ಪರಿವೇಷ್ಟಯಂತಿ, ನನ್ನ ಮೈ ಮೇಲೆ ಬಳ್ಳಿಗಳು ಬೆಳಿಬೇಕು, ತಲೆಯಲ್ಲಿ ಪಕ್ಷಿಗಳು ಗೂಡು ಕಟ್ಟಬೇಕು. ಕರುಣೆ ಕದಾ ವಿರಚಯಂತಿ ಖಗಾಶ್ಚನೇಡ, ಅವರು ಕಿವಿ ಅಂತ ಹೇಳ್ತಾರೆ, ಕಿವಿಯನ್ನು ಆಶ್ರಯಿಸಿ ಪಕ್ಷಿಗಳು ಗೂಡು ಕಟ್ಟಬೇಕು. ಈ ತಲೆ ಅಂತ ಅಂದರೆ ಕಿವಿ ಅಂತ ಯಾಕಂದ್ರು ಅಂದರೆ, ಕಿವಿ ಚೂರು ಮುಟ್ಟಿದ್ರು ಕೂಡ ಅದು ಸೆನ್ಸಿಟಿವ್ ಅದು ಅಲ್ವಾ. ಕಿವಿಯೊಳಗೆ ಮೇಲೆ ಒಂದು ಕಡ್ಡಿ ಆಡಿಸಿದ್ರೆ ಏನಾಗ್ಬೋದು? ಕಡ್ಡಿ ಆಡಿಸೋದಲ್ಲ, ಎಲ್ಲ ಕಡ್ಡಿಗಳನ್ನಿಟ್ಟು ಪಕ್ಷಿಗಳು ಗೂಡು ಕಟ್ತವೆ ಕಿವಿಯ ಒಳಗೆ, ಆದರೂ ಎಚ್ಚರ ಇಲ್ಲ. ಬಂದರೆ ಅಂಥ ಮೈಮರೆವು ಬರಬೇಕು, ಅಂಥ ತಪಸ್ಸು, ಅಂಥ ಧ್ಯಾನ ಸಿದ್ಧಿಸಬೇಕು ಅಂತ ಶಂಕರರು ಕೇಳುವಾಗ ರೋಮಾಂಚನ ಆಗ್ತದೆ ನೋಡಿ, ಎಷ್ಟು ಅದ್ಭುತವಾಗಿದೆ. ಅದು ಚಿಕ್ಕ ಮಕ್ಕಳು ಆಟಿಕೆ ಅಪೇಕ್ಷೆ ಪಟ್ಟರೆ, ಅಥವಾ ಊಟಿಗೊಂದು ಟ್ರಿಪ್ಪು, ಸಿಮ್ಲಾಕ್ಕೊಂದು ಟ್ರಿಪ್ಪು ಅಂತ ಆಸೆ ಪಡ್ಬೋದು ಮಕ್ಕಳು. ಒಂದು ಬೇಸಿಕಲ್ ಕೊಡು ಅಂತ ಒಂದು ಬೈಕ್ ಕೊಡು ಅಂತ ಕೇಳ್ಬೋದು ಮಕ್ಕಳು. ಏನೇನೋ ಮಕ್ಕಳ ಅಪೇಕ್ಷೆಗಳು ಇರ್ತಾವಲ್ಲ. ಈ ಚಿಕ್ಕವರಿದ್ದಾಗ ಶಂಕರರು ಹಾರೈಸಿದ್ದು ಏನು ಅಂದರೆ ಇಂಥದ್ದು ಅಂತ, ಇಂಥ ಒಂದು ಅಚಲಿತ ನನಗೆ ಬರಲಿ. ಶ್ರೀಶೈಲದ ಸನ್ನಿಧಿಯ ಪರಿಸರದಲ್ಲಿ ಆಗಿದ್ದಂತೂ ಒಂದು ಮಾತಿದೆ, ಶಂಕರರಿಗೆ ಸನ್ಯಾಸ ಸಿಕ್ಕಿದ್ದು ಅಲ್ಲಿ ಅಂತಲೂ ಒಂದು ಮಾತಿದೆ. ತುಂಬ ಜಿಜ್ಞಾಸೆಯ ವಿಷಯಗಳು, ಆದರೆ ಹಾಗೂ ಒಂದು ಉಲ್ಲೇಖ ಇದೆ. ಗೋವಿಂದ ಭಗವತ್ಪಾದರಿಂದ ಸನ್ಯಾಸ ಸ್ವೀಕಾರ ಮಾಡಿ ಅವರು ಪ್ರಾರ್ಥನೆ ಮಾಡಿದ್ದು, ಹಾರೈಸಿದ್ದು ಏನು ಅಂದರೆ, ಶ್ರೀಶೈಲದ ಗುಹೆಯೊಳಗೆ ನಾನೊಂದು ಪ್ರತಿಮೆಯಾಗಿ ಹೋಗಬೇಕು, ನಾನೊಂದು ಗೊಂಬೆಯಾಗಿ ಹೋಗಬೇಕು, ಎಷ್ಟೋ ವರ್ಷಗಳ ಕಾಲ ನನಗೆ ಎಚ್ಚರ ಇಲ್ಲಾಗಬೇಕು, ಅಂಥ ಒಂದು ಮೈಮರೆವು, ಅಂಥ ಸ್ಥಿರತೆ ನನಗೆ ಬರಬೇಕು. ಇಂಥದ್ದೇ ಸ್ಥಿತಿಯನ್ನು ನಾವಿಲ್ಲಿ ಕಾಣ್ತೇವೆ. ರತ್ನಾಕರನಲ್ಲಿ ಉಂಟಾಗಿದೆ ಅಂಥದ್ದೇ ಸ್ಥಿತಿಯನ್ನು. ತಲೆಯಲ್ಲಿ ಪಕ್ಷಿಗಳು ಗೂಡು ಕಟ್ಟಿವೆ, ಮೈ ಮೇಲೆ ಬಳ್ಳಿ ಬೆಳೆಯೋದೇನೋ ಹುತ್ತ ಬೆಳೆದಿದೆ. ಮುಂದೆ ತಪಸ್ಸಿನ ಮುಂದುವರೆದ ಸ್ಥಿತಿಯಲ್ಲಿ ಅಂಥದ್ದೊಂದು ವರ್ಣನೆ ಕಾಣ್ತೇವೆ ನಾವು. ಮೈ ಮೇಲೆ ಹುತ್ತ ಬೆಳೆದ್ರೂ ಕೂಡ ಗೊತ್ತಾಗಲಿಲ್ಲ ಅನ್ನುವಂಥ ಸ್ಥಿತಿ ರತ್ನಾಕರನಲ್ಲಿ ಏರ್ಪಡ್ತಾ ಇದೆ. ಕೀಟಗಳು ಅಂದರೆ ಉಪದ್ರವಗಳು ಆಗ್ತಾ ಇದ್ದಂತೆ, ತುಂಬ ಉಪದ್ರವಗಳನ್ನು ಕಡಿಮೆ ಇರಲಿಲ್ಲ ಎತ್ತನ ಮಧ್ಯೆ ಕೂಡ. ಈ ನೊಣಗಳು, ಸೊಳ್ಳೆಗಳು, ಇರುವೆಗಳಿಗೆ ಏನು ಗೊತ್ತು? ಕೀಟಗಳಿಗೆ ತಪಸ್ಸು ಕೂತ್ಕೊಂಡಿದ್ದಾನೆ, ಅದೆಲ್ಲ ಏನು ಗೊತ್ತು? ಏನು ಗೊತ್ತಿಲ್ಲ, ಅದ್ರ ಪರಿವೇ ಇಲ್ಲ. ಅವು ಆಹಾರ ಸಿಕ್ಕಿದೆ ಅಂತ ಅಂದ್ಕೊಂಡು ಕಚ್ಚಿ ತಿಂತಾ ಇದ್ವಂತೆ. ಸೊಳ್ಳೆಗಳು ಕಚ್ಚಿ ರಕ್ತ ಹೀರ್ತಾ ಇದ್ವು. ನೊಣಗಳು, ಕೆಲವು ನೊಣಗಳು ಅಂಥವು ಇರ್ತವೆ, ರಕ್ತ ಹೀರುವಂಥ ನೊಣಗಳು. ಈ ಹಸುಗಳಿಗೆ
ಅವು ಇರ್ತವೆ, ಒಂದು ರಕ್ತ ಇರ್ತವೆ, ಅಂಥ ನೊಣಗಳಿರ್ತವೆ ಕೆಲವು. ಆ ನೊಣಗಳು ಸೊಳ್ಳೆಗಳು ಮೈ ಮೇಲೆ ಕುಳಿತು ಚುಚ್ಚಿ ರಕ್ತ ಹೀರ್ತಾ ಇದ್ವು. ರಕ್ತ ಕಡಿಮೆ ಇತ್ತು ಪಾಪ, ಇದ್ದಿದ್ದನ್ನು ಹೀರ್ತಾ ಇದ್ವು ಅವುಗಳು. ಆಮೇಲೆ ಇರುವೆಗಳು ಅದು ಒಳ್ಳೆಯ ಊಟ ಆಯ್ತಲ್ಲ, ತಿಂಗ್ಳುಗಟ್ಟಲೆ ಸಾಕು ಇನ್ನು ಅಂತ ಅಂದ್ಕೊಂಡು ಸ್ವಲ್ಪ ಸ್ವಲ್ಪ ಕಚ್ಚಿ ತಿಂತಾ ಇದ್ವು ಅಂತ. ಗೊತ್ತೇ ಇಲ್ಲ. ಹಣ್ಣು ಹೂವು ರುಚಿ ರುಚಿಯಾದ ನೀರು ಗಾಳಿ ಗೊತ್ತಾಗಿಲ್ಲ ಅನ್ನೋದು ಹೇಗೋ ಆಯ್ತಲ್ಲ. ಇರುವೆಗಳು ತನ್ನನ್ನೇ ಕಚ್ಚಿ ತಿಂದರೂ ಕೂಡ ಗೊತ್ತಿಲ್ಲ. ರಮಣ ಮಹರ್ಷಿಗಳ ವರ್ಣನೆಯಲ್ಲಿ ಕೂಡ ನಾವು ಇದನ್ನು ಕಾಣ್ತೇವೆ. ರಮಣ ಮಹರ್ಷಿಗಳು ಧ್ಯಾನ ಮಾಡ್ತಾ ಇದ್ದಾಗ ಅವರು ಮೈಮರೆತು ಎಷ್ಟೋ ಕಾಲ ಹಾಗೆ ಕೂತ್ಕೊಂಡಿದ್ದಾಗ ಇರುವೆಗಳು ಕಚ್ಚಿ ತಿಂದುಬಿಟ್ಟು ಸ್ವಲ್ಪ ಭಾಗವನ್ನೆಲ್ಲ ಅವರ ಶರೀರದಲ್ಲಿ ಅಂತೆಲ್ಲ ಕೇಳ್ತೇವೆ ನಾವು. ಇಲ್ಲಿ ಆ ವರ್ಣನೆ ಇದೆ. ಶಿಥಿಲವಾಯಿತು, ಜರ್ಜರಿತವಾಯಿತು ರತ್ನಾಕರನ ಶರೀರ, ಆದರೆ ಮನಸ್ಸು ಮಾತ್ರ ಬಂಗಾರವಾಯಿತು. ಪೂರ್ತಿ ಸ್ವಾಧೀನದಲ್ಲಿತ್ತು ಮನಸ್ಸು. ಅತ್ತ ಇತ್ತ ಚಲಿಸಲಿಲ್ಲ. ರಾಮನಲ್ಲಿ ನೆಟ್ಟು ನೆರೆ ನಿಂತಿತ್ತು ಮನಸ್ಸು. ಹೀಗೆ ಕಳೆದಿಹವು ವರುಷ ಹಲವು. ಸಮಯ ಕಳೀತಾ ಇದೆ. ಹೀಗೆ ರತ್ನಾಕರನ ಪರಿಯು ಸುಖವಾಗಿ ಸಮಯ ಕಳೀತೇವೆ ಅಂತಲೇ ಅನ್ಬೇಕು. ಯಾಕೆಂದರೆ ಏನು ಗೊತ್ತೇ ಇಲ್ಲ ಬೇರೆ ಅಂಥ ಸ್ಥಿತಿಯಲ್ಲಿ ಆತ ಇದ್ದಾನೆ. ರತ್ನಾಕರನಿಗೇನೋ ಸುಖವಾಗ್ತಾ ಇತ್ತು, ಆದರೆ ಇಂದ್ರನಿಗೆ ಕಷ್ಟವಾಗ್ತಾ ಇತ್ತು. ಯಾಕೆಂದರೆ ಯಾತಕ್ಕೆ ತಪಸ್ಸು ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. ಬುದ್ಧಿ ಏನು ಬರ್ತದೋ. ಬ್ರಹ್ಮದೇವರು ಮುಂದೆ ನಿಂತು ವರ ಕೇಳಿದಾಗ ಇಂದ್ರನ ಸಿಂಹಾಸನ ಬೇಕು ಅಂತ ಕೇಳಿದರೆ ಈ ಚಿಂತೆ ಇಂದ್ರನನ್ನು ಬಾಧಿಸಿತು. ಕುರ್ಚಿಗಳೆಲ್ಲ ಈ ಸಮಸ್ಯೆ ಅಂತಂದುಡ್ತವೆ. ಪಟ್ಟಭದ್ರರ ಕುರ್ಚಿಯ ಭೀತಿ, ಎಲ್ಲಿಯಾದರೂ ನನ್ನ ಸ್ಥಾನಕ್ಕೆ ಯಾರಾದರೂ ಬಂದುಬಿಟ್ರೆ. ಹಾಗಾಗಿ ತಪಸ್ಸಿನಂಥ ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಇಂದ್ರನಿಗೆ ಕೆಲವು ಬಾರಿ ಕಷ್ಟವಾಗ್ತದೆ. ಈಗ ರಾವಣನಂಥವ್ರು, ಹಿರಣ್ಯಕಶಿಪುವಿನಂಥವ್ರು ಯಜ್ಞಗಳನ್ನು ಧ್ವಂಸ ಮಾಡ್ತಿದ್ರು, ತಪಸ್ವಿಗಳಿಗೆ ತೊಂದರೆ ಮಾಡ್ತಾಯಿದ್ರು. ಇದರಿಂದ ತೊಂದರೆ ಆಗೋದು ಸರಿ, ತಪಸ್ಸು ಮಾಡಿದರೂ ಕೂಡ ಅವನಿಗೆ ಕಷ್ಟ ಆಗ್ತಾ ಇತ್ತು ಯಾರಾದರೂ. ಹಾಗಾಗಿ ಬೆಚ್ಚಿಬಿದ್ದ ದೇವಲೋಕ, ಘೋರ ತಪಸ್ಸಿಗೆ ದೇವಲೋಕವೇ ಬೆಚ್ಚಿಬಿತ್ತು. ಯಾಕಂದರೆ ಗೊತ್ತಿಲ್ಲ ಯಾರ ಪಟ್ಟ ಕೇಳ್ತಾನೆ ಅಂತ ಗೊತ್ತಿಲ್ಲ. ವರುಣನ ಪಟ್ಟ ಕೇಳ್ಬೋದು, ವಾಯುವಿನ ಪಟ್ಟ ಕೇಳ್ಬೋದು, ಇಂದ್ರನ ಪಟ್ಟ ಕೇಳ್ಬೋದು. ಹಾಗಾಗಿ ದೇವಲೋಕವೇ ಬೆಚ್ಚಿ ಬಿದ್ದಿತು. ಇಂದ್ರ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಪ್ಲಾನ್ ಆಫ್ ಆ್ಯಕ್ಷನ್ ಬೇಕಲ್ಲ, ಮುಂದೇನು ಮಾಡೋದು. ಈಗ ತಪಸ್ಸು ಮಾಡ್ತಾ ಇದ್ದಾನೆ, ತಪಸ್ಸು ಪೂರ್ತಿ ಆಯಿತು ಅಂದರೆ ಮುಂದೆ ನನ್ನ ಕೈಲಿಲ್ಲ, ಬ್ರಹ್ಮದೇವ್ರ ಕೈಲಿರ್ತಕ್ಕಂಥದ್ದು. ವರ ಕೊಟ್ಟ ಬ್ರಹ್ಮದೇವ ಕೊಟ್ಟೇ ಬಿಡೋದು. ಬ್ರಹ್ಮದೇವ ಹಿಂದೆ ಮುಂದೆ ನೋಡೋದಿಲ್ಲ. ತಪಸ್ಸು ಸರಿಯಾಗಿ ಮಾಡಿಬಿಟ್ರೆ ಸರಿಯಾದ ವರ ಕೊಟ್ಟೇ ಬಿಡ್ತಾನೆ. ಹಾಗಾಗಿ ಆಮೇಲೆ ನನ್ನ ಕೈಲಿಲ್ಲ. ಹಾಗಾಗಿ ತಪಸ್ಸೇ ಪೂರ್ತಿ ಆಗಬಾರ್ದು, ತಪಸ್ಸಿಗೆ ವಿಘ್ನ ಉಂಟಾಗಬೇಕು ಎಂಬುದಾಗಿ ಇಂದ್ರನು ಬಯಸಿದನು. ರತ್ನಾಕರನ ಮನೆಯವರು ತಪಸ್ಸಿಗೆ ವಿಘ್ನಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಅದು ಹಾಗಿರಲಿ ಅಂದರೆ ಪಕ್ಕದ ಮನೆಯವರು ಅಲ್ಲ, ಪಕ್ಕದ ಊರಿನವರು ಅಲ್ಲ, ಪಕ್ಕದ ಲೋಕದವರು, ದೇವಲೋಕದವರು ಬಂದು ತಪಸ್ಸಿಗೆ ವಿಘ್ನಗಳನ್ನು ಉಂಟು ಮಾಡ್ತಾರೆ. ಇಂದ್ರ ಸಭೆ ಕರೆದ. ಈಗ ತಪೋಭಂಗ ಮಾಡೋದಕ್ಕೆ ಏನು ಮಾಡಬೇಕು? ರತ್ನಾಕರನ ತಪಸ್ಸನ್ನು ಧ್ವಂಸ ಮಾಡಬೇಕು ಮಧ್ಯದಲ್ಲಿ. ಅವ್ರದ್ದು ಮಾಮೂಲಿ ಅಸ್ತ್ರಗಳಿದ್ದಾವೆ, ಕಾಯಂ ಅಸ್ತ್ರಗಳು. ಕಾಯಂ ಅಸ್ತ್ರಗಳು ಯಾಕೆ ಅಂದರೆ ಪ್ರತಿಸತ್ಯ ಫಲ ಕೊಟ್ಟಿದ್ದಾವೆ. ಹೆಚ್ಚಿನ ಬಾರಿಯೂ ಕೂಡ ಆ ಅಸ್ತ್ರಗಳು ವಿಫಲವಾಗಿದ್ದು ಅಂತ ಇಲ್ಲ. ಏನಪ್ಪ ಅಸ್ತ್ರಗಳು ಅಂದರೆ ರಂಭೆ, ತಿಲೋತ್ತಮೆ, ಮೇನಕೆ, ಊರ್ವಶಿ, ಸುಕೇಶಿ, ಚಂದ್ರವದನೆ, ಚಂದ್ರಲೇಖೆ, ಮದಾಲಸೆ, ಪುಂಜುಕಸ್ಥಲಿ ಮೊದಲಾಗಿರ್ತಕ್ಕಂಥ ಅಪ್ಸರೆಯರ ಸೇನೆ. ಅದು ಸೇನೆಯೇ ಅದು. ಅವರೆಲ್ಲ ಅಸ್ತ್ರಗಳೇ. ಯಾಕೆಂದರೆ ಮನುಷ್ಯ ಬಹಳ ಸುಲಭವಾಗಿ ದುರ್ಬಲನಾಗ್ತಕ್ಕಂಥ ಸಂಗತಿಗಳು ಅಂತ. ಹಾಗಾಗಿ ಅಪ್ಸರೆಯರನ್ನು, ಉತ್ತಮೋತ್ತಮರಾದ ಅಪ್ಸರೆಯರನ್ನು, ಒಂದು 60 ಕೋಟಿ ಅಪ್ಸರೆಯರಿದ್ದಾರೆ ಅಂತಲ್ಲ ಒಟ್ಟು, ಅದರಲ್ಲಿ ಹ್ಯಾಂಡ್ ಪಿಕ್ಡ್ ಅಂತ ಸೆಲೆಕ್ಷನ್ ಮಾಡಿರ್ತಕ್ಕಂಥ ಉತ್ತಮೋತ್ತಮ ಅಪ್ಸರೆಯರನ್ನು ಕಳುಹಿಸಿಕೊಡ್ತಾ ಇದ್ದಾನೆ. ಅಪ್ಸರೆಯರು ಮಾತ್ರವಲ್ಲ, ಜೊತೆಯಲ್ಲಿ ಮನ್ಮಥ ಮತ್ತು ವಸಂತರು, ಪಂಚಬಾಣಗಳನ್ನು ಪ್ರಯೋಗ ಮಾಡಲಿಕ್ಕೆ ಮನ್ಮಥ ರತ್ನಾಕರನ ಮೇಲೆ, ವಸಂತ ವಾತಾವರಣ ಎಲ್ಲ ಬದಲು ಮಾಡಿ ಅನುಕೂಲ ಮಾಡಬೇಕು. ಯಾಕೆಂದರೆ ಎಂಥ ಒಳ್ಳೆಯ ವಸ್ತುವಾದರೂ ಕೂಡ ವಾತಾವರಣ ಇಲ್ಲದೆ ಇದ್ರೆ ಬೇಡ ಅಂತ ಬೇಕು ಅಂತ ಅನಿಸೋದಿಲ್ಲ ಅಂತ. ಈಗ ಬಿಸಿ ಬಿಸಿ ಕಾಫಿ ಅಂದರೆ ಬೇಸಿಗೆ ಮಧ್ಯಾಹ್ನದ ಸುಡು ಬಿಸಿಲು, ಸೆಕೆ, ಮೈ ಬೆವರು ಹಿಡಿದೋಗ್ತಾ ಇದ್ದಾಗ ಬಿಸಿ ಬಿಸಿ ಕಾಫಿ ಅಂದರೆ ಯಾರಿಗೆ ಬೇಕು ಅಂತ ಅನಿಸ್ಬೋದು. ಚಳಿ ಗಡಗಡ ನಡುತ್ತಾ ಇದ್ದಾಗ ತಂಪು ಪಾನೀಯ ಅಂತಂದರೆ ಇರೋ ಬಿಸಿ ಏನಾರು ಇದೆ ಅಂತ ಕೇಳೋ ಹಾಗಾಗ್ಬೋದಲ್ವಾ. ವಾತಾವರಣ ಬೇಕು ಅದಕ್ಕೆ. ಹಾಗಾಗಿ
ಹಿತಕರವಾದ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ವಸಂತ, ಮನಸ್ಸಿನ ಮೇಲೆ ಪ್ರಯೋಗ ಮಾಡೋದಕ್ಕೆ ಮನ್ಮಥ, ವಾತಾವರಣದ ಮೇಲೆ ಪ್ರಯೋಗ ಮಾಡೋದಕ್ಕೆ ವಸಂತ. ಮಲೆಯ ಮಾರುತನ ಸಹಕಾರ. ಮಲೆಯ ಮಾರುತ, ಮಲೆಯ ಅಂದರೆ ಅಲ್ಲಿ ಗಂಧದ ಮರಗಳು ಬಾಳವಂತೆ ಮಲಯದಲ್ಲಿ, ಹಾಗಾಗಿ ಗಾಳಿ ಬೀಸುವುದೇ ಪರಿಮಳವಾಗಿ. ಅಂತ ಪರಿಮಳದ ವಸಂತ ಇಂದ್ರನಿಗಿನ್ನೂ ಗೊತ್ತಾಗಿಲ್ಲ ಪೂರ್ತಿ ಅಲ್ಲಿ ಏನು ವಾತಾವರಣ ಇದೆ ಅಂತ. ಅದು ಎಲ್ಲ ಮೊದಲೇ ಇದೆ. ವಸಂತ, ನಿತ್ಯ ವಸಂತ ಇದೆ ಅಲ್ಲಿ. ಅಲ್ಲಿ ಮಲೆಯ ಮಾರುತ, ಮಂದ ಮಾರುತ, ಶೀತ ಮಾರುತ, ಸುಗಂಧ ಮಾರುತ ಎಲ್ಲ ಇದೆ ಅಲ್ಲಿ. ಏನೂ ಮಾಡಬೇಕಾಗಿಲ್ಲ ಹೊಸದಾಗಿ. ಆದರೆ ಇನ್ನೂ ಕಲ್ಪನೆ ಇಲ್ಲ. ಮಾಮೂಲಿ ಪದ್ಧತಿ ಇದು, ಇಂತಿಂಥದ್ದು ಹೋಗಬೇಕು ಅಂತ. ತಪಸ್ಸನ್ನು ಭಂಗ ಮಾಡಬೇಕು ಅಂದರೆ ಇಂತಿಂಥ ಅಪ್ಸರೆಯರು ಇಂತಿಂಥ ಐಟಮ್ ಜೊತೆಗೆ ಹೋಗ್ತಕ್ಕಂಥದ್ದು. ಈ ಸಂಗೀತಕ್ಕೆ ಹೋಗುವಾಗ ಪಕ್ಕವಾದ್ಯರಲ್ಲಿ ಹೋಗುವಾಗ ಹೋಗ್ಬಿಡ್ತಾರೆ ಅವರೆಲ್ಲರೂ ಕೂಡ ಜೊತೆಯಲ್ಲಿ ಅಂತ ಎಲ್ಲ ಹೊರಟರು. ಅಲ್ಲಿ ಬಂದು ರತ್ನಾಕರ್ಣ ಆಶ್ರಮಕ್ಕೆ ಬಂದರು ಅಪ್ಸರಿಯರು ಮತ್ತು ಅವರ ಪರಿವಾರ. ಬಂದು ನೋಡಿದರೆ ಅವರಿಗೆ ದಾರಿ ತಪ್ಪಿ ಬಂದ್ವು ಅಂತ ಅನ್ನೋ ಭ್ರಮೆ ಉಂಟಾಗಿ ಹೋಯಿತು. ಸ್ವರ್ಗಕ್ಕೆ ಮರಳಿ ಬಿಟ್ಟಿದ್ದೇವೆ ನಾವು ಅಂತ, ಅಥವಾ ಸ್ವರ್ಗಕ್ಕಿಂತ ಚೆನ್ನಾಗಿದೆ. ಸ್ವರ್ಗಕ್ಕಿಂತ ಚೆನ್ನಾಗಿದೆ. ಸ್ವರ್ಗವೂ ಕೂಡ ಇಷ್ಟು ಆಸ್ವಾದನೀಯವಲ್ಲ, ಇಷ್ಟು ಆನಂದಮಯವಲ್ಲ, ಇಷ್ಟು ಶಾಂತಿ ನೆಲೆಸಿಲ್ಲ. ಯಾಕೆಂದರೆ ಸಂಯಮದ ಶಾಂತಿ ಇದೆಯಲ್ಲ, ಅದು ದೊಡ್ಡದು. ಈ ಭೋಗದ ಸುಖ ನೆಮ್ಮದಿಗಿಂತ ಸಂಯಮದಿಂದ ಸಿಗ್ತಕ್ಕಂಥದ್ದು ತುಂಬ ಆಸ್ವಾದನೀಯವಾಗಿರ್ತದೆ. ಹಾಗಾಗಿ ಸ್ವರ್ಗಕ್ಕಿಂತ ಆಸ್ವಾದನೀಯವಾಗಿರ್ತಕ್ಕಂಥ ಪರಿಸರ ಅಲ್ಲಿತ್ತು. ಬಂದು ಹಿಡಿತಿದ್ದ ಹಾಗೆ ಸುತ್ತ ಅವರಿಗೆ ಹೂವುಗಳು ಕಂಡ್ವು, ಹಣ್ಣುಗಳು ಕಂಡ್ವು, ಜೇನು ಕಂಡಿತು. ಎಲ್ಲ ಆಸ್ವಾದನೀಯವಾಗಿರ್ತಕ್ಕಂಥದ್ದು. ಅವ್ರಿಗೊಂದು ಕುತೂಹಲ ಬಂತೋ ಏನೋ, ಸ್ವರ್ಗದ ಹಣ್ಣುಗಳು ಹೇಗಿರುತ್ತವೋ ಗೊತ್ತಿಲ್ಲ, ಈ ಹಣ್ಣುಗಳನ್ನು ತಿನ್ನಬೇಕು ಅಂತ ಅನಿಸ್ತೋ ಏನೋ ಗೊತ್ತಿಲ್ಲ. ಹಣ್ಣುಗಳನ್ನು ತಿಂದರಂತೆ, ಜೇನನ್ನು ಸವಿದರಂತೆ. ಎಲ್ಲ ಕೈಗೆ ಸಿಗೋ ಹಾಗಿದ್ವು. ಅವನೇನು ಉಪಯೋಗಿಸಿರಲಿಲ್ಲ ರತ್ನಾಕರ. ಎಲ್ಲ ತಗೊಂಡು ತಿಂತಾ ಇದ್ದಾರೆ, ಜೇನು ಕುಡಿತಾ ಇದ್ದಾರೆ. ಆಮೇಲೇನಿತು, ಅಚ್ಚರಿಗೊಂಡರು ಅಪ್ಸರಿಯರು ಮತ್ತು ದಿವ್ಯ ಪುರುಷರು, ದೇವಲೋಕದ ಶಕ್ತಿಗಳು. ಆಮೇಲೆ ನೆನಪಾಯ್ತು, ಓಹೋ ಬಂದ ಕೆಲಸ ಬೇರೆ ಇದೆ ಅಂತ. ಈ ಹಣ್ಣು ತಿನ್ನೋಕ್ಕೆ ಜೇನು ಕುಡಿಯೋಕ್ಕೆ ಬಂದಿದ್ದಲ್ಲ ಅಂತ ಅವರಿಗೆ ಒಂದು ಸ್ವಲ್ಪ ಭ್ರಮೆ ಉಂಟಾಗೋ ಥರ ಪರಿಸ್ಥಿತಿ ಇದೆ ಅಲ್ಲಿ, ವಾತಾವರಣ ಆಗಿದೆ ಅಲ್ಲಿ. ಯಾಕೆಂದರೆ ಇದು ರಾಮ ಮಾಡಿರ್ತಕ್ಕಂಥ ರಾಮನ ಅನುಗ್ರಹದಿಂದ ಉಂಟಾಗಿರ್ತಕ್ಕಂಥ ವಾತಾವರಣ ಅದು. ಆಮೇಲೆ ಶುರು ಮಾಡ್ಕೊಂಡದ್ದು ಏನು, ಒಳ್ಳೊಳ್ಳೆ ರೀತಿಯಲ್ಲಿ ವೇಷಭೂಷಣಗಳನ್ನು ಧಾರಣೆ ಮಾಡಿ ಗಾಯನ, ನರ್ತನ, ವಾದನ ಜೋರಾಗಿ ಪ್ರಾರಂಭ ಆಯಿತು. ಇಡೀ ರತ್ನಾಕರ್ಣ ಆಶ್ರಮದ ಪರಿಸರವೆಲ್ಲವೂ ಕೂಡ ಗಾಯನ, ವಾದನ, ನರ್ತನಗಳಲ್ಲಿ ಲೀನವಾಯಿತು. ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿ ಕೀಟಗಳವರೆಗೆ ಎಲ್ಲವೂ ಆ ಅತ್ಯಂತ ದಿವ್ಯವಾಗಿರ್ತಕ್ಕಂಥ ಗಾಯನ, ವಾದನ, ನರ್ತನಗಳಲ್ಲಿ ಮೈಮರೆತರಂತೆ. ಅವನೊಬ್ಬನನ್ನು ಬಿಟ್ಟು, ರತ್ನಾಕರನೊಬ್ಬನನ್ನು ಬಿಟ್ಟು ಮತ್ತೆ ಎಲ್ಲರೂ ಕೂಡ ಸಂಪೂರ್ಣ ಮೈಮರೆತು ಹೋಗಿದ್ದಾರೆ, ಲೀನರಾಗಿ ಹೋಗಿದ್ದಾರೆ. ಅಷ್ಟು ಚೆನ್ನಾಗಿತ್ತು ಗಾಯನ, ವಾದನ, ನರ್ತನಗಳು. ಮೊದಲೇ ಚೆನ್ನಾಗಿದ್ವು ಅವು. ಆದರೆ ಈಗ ಬೇರೆ ಆ ಹಣ್ಣು ತಿಂದು ಜೇನು ಕುಡಿದು ಇನ್ನಷ್ಟು ಅದಕ್ಕೊಂದು ಕಳೆ ಬಂದಿದೆ. ಆದರೆ ಟಾರ್ಗೆಟ್ ಒಂದು ಬಿಟ್ಟು ಮತ್ತೆ ಎಲ್ಲ ಕಡೆ ಹೋಗ್ತಾ ಇದೆ. ಬಣ್ಣಗಳು, ವಸ್ತ್ರಗಳು ಎಲ್ಲ ಪ್ರಯೋಗ ಆಗ್ತಾ ಇರೋದು. ಅದು ಟಾರ್ಗೆಟ್ ಒಂದು ರೀಚ್ ಆಗ್ತಾ ಇಲ್ಲ. ರತ್ನಾಕರ ಏನು ವ್ಯತ್ಯಾಸ ಇಲ್ಲ. ರಾಮನಿಗೆ ಸಮಾಧಾನ ಆಗಲಿಲ್ವಂತ. ರಾಮದೇವರಿಗೆ ಯಾಕೆ ಸುಮ್ಮನೆ ವಿಘ್ನ ಮಾಡೋದು ಈ ಥರ? ನನ್ನ ಭಕ್ತನನ್ನು, ನನ್ನನ್ನು ನಂಬಿ, ನನ್ನನ್ನು ನೆಚ್ಚಿ, ನನ್ನ ಕಡೆಗೆ ದೃಷ್ಟಿಯನ್ನು, ಹೃದಯವನ್ನು ಇಟ್ಟು ತಪಸ್ಸು ಮಾಡ್ತಾ ಇದ್ದಾನೆ, ಸುಮ್ಮನೆ ಯಾಕೆ ಇವನಿಗೆ ತೊಂದರೆ ಮಾಡ್ತಾ ಇದ್ದಾರೆ ಇವರೆಲ್ಲ ಅಂತ ಅನ್ನಿಸಿ ಒಂದು ಪಾಠ ಕಲಿಸ್ಬೇಕು ಅಂತ ರಾಮನೇ ತೀರ್ಮಾನ ಮಾಡಿದನಂತೆ. ಆಗೊಂದು ಸೋಜಿಗ ನಡೆಯಿತು ಅಲ್ಲಿ. ಅಲ್ಲಲ್ಲಿ ರಾಮನೇ ಪ್ರಕಟಗೊಂಡನಂತೆ ಅಪ್ಸರಿಯರ ಮುಂದೆ. ಹೇಗಿದ್ದ ರಾಮ? ಸ್ಮಿತ ಭಕ್ತರನ್, ನಗುಮುಖ, ವಿಶಾಲಾಕ್ಷನ್, ಕಮಲದಳದಂತೆ ವಿಶಾಲವಾಗಿರ್ತಕ್ಕಂಥ ನೇತ್ರಗಳು, ಸ್ನಿಗ್ಧ ಗಾತ್ರಂ, ನುಣುಪಾದ ಶರೀರ, ಮನೋಹರನ್, ನೋಡುವವರ ಮನಸ್ಸು ಮತ್ತು ಕಣ್ಣುಗಳನ್ನು ಅಪಹರಿಸ್ತಕ್ಕಂಥ ರೂಪ, ಇಂದ್ರ ನೀಲ ಘನಶ್ಯಾಮ, ಇಂದ್ರನೀಲ ಮಣಿಯಂತೆ ಆ ನೀಲ ವರ್ಣ ಶೋಭಿಸ್ತಾ ಇತ್ತು. ವನಮಾಲಾದ ಶೋಭಿತಂ, ವನಮಾಲೆಯನ್ನು ಧಾರಣೆ ಮಾಡಿದ್ದಾನೆ. ಅದೇ ಬಗೆಯಲ್ಲಿ ಅವನನ್ನು ಒಪ್ಪತಕ್ಕಂಥ ಅನೇಕ ಆಭರಣಗಳನ್ನು ಧರಿಸಿದ್ದಾನೆ. ಪೀತಾಂಬರವನ್ನು ಹುಟ್ಟಿದ್ದಾನೆ.
ಧನುರ್ಬಾಣಧರಂ ವೀರಂ, ಕೈಯಲ್ಲಿ ಕೋದಂಡ ಮತ್ತು ಬಾಣಗಳು. ವೀರತ್ವ ಎದ್ದು ತೋರ್ತಾ ಇದೆ ಅವನ ವ್ಯಕ್ತಿತ್ವದಲ್ಲಿ. ಭಕ್ತಾನುಗ್ರಹ ತತ್ಪರಂ, ಒಳಗಿನ ಸಾರ ಏನು ಅಂದರೆ ಭಕ್ತಾನುಗ್ರಹ ತತ್ಪರಂ, ರತ್ನಾಕರನನ್ನು ಅನುಗ್ರಹಿಸ್ತಕ್ಕಂಥ ಅಲ್ಲೇ ಮನಸ್ಸನ್ನು ಅವನು ನೆಟ್ಟಿದ್ದಾನಂತೆ. ರಾಮನು ಕೂಡ, ರತ್ನಾಕರನು ರಾಮನನ್ನು ಒಲಿಸಿಕೊಳ್ಳುವಲ್ಲಿ ತನ್ನ ಸಂಪೂರ್ಣ ಮನಸ್ಸನ್ನು ನೆಟ್ಟಿದ್ದಾನೆ. ರಾಮನಲ್ಲಿ ತತ್ಪರನಾಗಿದ್ದಾನೆ ರತ್ನಾಕರ, ರತ್ನಾಕರನಿಗೆ ಅನುಗ್ರಹ ಮಾಡುವಲ್ಲಿ ತತ್ಪರನಾಗಿದ್ದಾನೆ ರಾಮ. ಇಂಥದ್ದೊಂದು ಸಂದರ್ಭ. ತ್ರೈಲೋಕ್ಯ ಮೋಹನಾಕಾರನ್, 3 ಲೋಕಗಳು ಕೂಡ ಮೋಹಗೊಳ್ಳುವಂಥ ಆಕೃತಿ. ಮೋಹನಾಕಾರನ್, ಯಾರು ನೋಡಿದರೂ ಕೂಡ ಮೋಹಗೊಳ್ಳಬೇಕು. ಪುಂಸಾಮಪಿ ವಿಮೋಹನಂ, ನಾರಿಯರಿರಲಿ ಪುರುಷರು ಕೂಡ ನೋಡಿದರೆ ಮೋಹಗೊಳ್ಳಬೇಕು, ಹಿಂದಕ್ಕೆ ಓಡಬೇಕು. ಈ ಶಬ್ದ ಬೇರೆ ಕಡೆಗೂ ಪ್ರಯೋಗ ಆಗಿದೆ. ಪುಂಸಾಂ ಮೋಹನ ರೂಪಾಯ, ರಾಮನ ರೂಪ ಹೇಗಿತ್ತು ಅಂದರೆ ಪುರುಷರು ಕೂಡ ಮೋಹಗೊಳ್ಳುವಂತೆ ಇತ್ತು ಅಂತ. ದೃಷ್ಟ ರಾಮಂ ಮಹಾಬಾಹುಂ, ಆ ಮಹಾಬಾಹುವಾಗಿರ್ತಕ್ಕಂಥ ಆಜಾನುಬಾಹುವಾಗಿರ್ತಕ್ಕಂಥ ರಾಮನು ಹೇಗಿತ್ತು ಅಂದರೆ ಸಾಕ್ಷಾನ್ ಮನ್ಮಥನಲ್ಲ, ಮನ್ಮಥನಿಗೂ ಮನ್ಮಥ, ಸಾಕ್ಷಾತ್ ಮನ್ಮಥನಿಗೂ ಮನ್ಮಥ ಎಂಬಂಥ ರೂಪದ ರಾಮನನ್ನು ಕಂಡಾಗ ಅಪ್ಸರೆಯರೇ ಮೋಹಗೊಂಡ್ರಂತೆ. ನಮಗೆ ಇದು ಇನ್ನೊಂದು ಕಡೆ ಈ ಉದಾಹರಣೆ ಸಿಗೋದಿಲ್ಲ. ಇದು ಒಂದೇ ಜಾಗ. ಅಪ್ಸರಿಯರು ಮೋಹಗೊಳಿಸಿದ್ದಿದೆ, ತಪಸ್ವಿಗಳನ್ನು ಅಪ್ಸರಿಯರು ಮೋಹಗೊಳಿಸಿದ್ದಿದೆ, ಮೋಹಗೊಳಿಸೋಕ್ಕಾಗದೇ ಇದ್ದಿದ್ದು ಇದೆ ಕೆಲವು ಸಾರಿ. ಆದರೆ ಅವರೇ ತಪ್ಪಿ ಬಿದ್ದಿದ್ದು, ಅವರೇ ಬಲೆಗೆ ಬಿದ್ದಿದ್ದು, ಅವರೇ ಮೋಹಗೊಂಡಿದ್ದು ಅನ್ನೋಂಥದ್ದು ಈ ರತ್ನಾಕರನ ವಾಲ್ಮೀಕಿಗಳ ವಿಷಯವನ್ನು ಬಿಟ್ಟರೆ ಮತ್ತೆಲ್ಲೂ ನಮಗದು ಸಿಗೋದಿಲ್ಲ. ಅಪ್ಸರಿಯರ ಅಸ್ತ್ರಗಳು ಅಥವಾ ದೇವಲೋಕದ ಅಸ್ತ್ರಗಳು ಅವರಿಗೆ ತಿರುಗುಬಾಣವಾದವು. ಅದು ಏನಂತೆ, ಒಂದು ರಾಮ ಕಾಣ್ತಾ ಇರಲಿಲ್ಲ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೂ ಅಲ್ಲಿ ಶ್ರೀರಾಮ ಎನ್ನುವ ಹಾಗೆ ಈ ಅಪ್ಸರಿಯರಿಗೆ ಯಾವ ಕಡೆ ನೋಡಿದರೂ ಕೂಡ ರಾಮನೇ ಕಾಣ್ತಾ ಇದ್ದಂತೆ. ರತ್ನಾಕರ ಕಾಣೋದಿಲ್ಲ, ರಾಮನೇ ಕಾಣೋದು. ನೆನಪಾಗೋದಾದ್ರೂ ಹೇಗೆ ರತ್ನಾಕರನದ್ದು? ಅದು ಇಂತಹದ್ದೊಂದು ದಿವ್ಯ ರೂಪ, ಅದರ ಆಕರ್ಷಣೆ, ಅದು ಸ್ವಯಮಾಕರ್ಷಣೆಯ ರೂಪ ಅದು ರಾಮನದ್ದು ಅಂತ. ಅದ್ಭುತ ಆಕರ್ಷಣೆಯ ಒಂದು ಸ್ವರೂಪ ಅದು. ಎಲ್ಲಿ ರತ್ನಾಕರನ ನೆನಪಾಗಬೇಕು ಅವರಿಗೆ? ಹಾಗಾಗಿ ಎಲ್ಲ ಕಡೆ ರಾಮ ಕಾಣ್ತಾ ಇದ್ದ. ಮಾತ್ರವಲ್ಲ, ಇವರು ಪರಸ್ಪರ ಕೂಡ, ಈಗ ರಂಭೆಗೆ ತಿಲೋತ್ತಮ ರಾಮನಂತೆ ಕಾಣ್ತಾ ಇದ್ಲು, ತಿಲೋತ್ತಮಗೆ ಮೇನಕೆ ರಾಮನಂತೆ ಕಾಣ್ತಾ ಇದ್ಲು, ಮೇನಕೆಗೆ ಊರ್ವಶಿ ರಾಮನಂತೆ ಕಾಣ್ತಾ ಇದ್ಲು. ಅವರು ಕೂಡ ಪರಸ್ಪರರು ರಾಮನಂತೆ ಕಂಡ್ರು. ಅವನಿಗೆ ಇವರಾಮ, ಇವನಿಗೆ ಅವರಾಮ ಆ ಹಾಡಿನಲ್ಲಿದೆ. ಇಲ್ಲಿ ಅವಳಿಗೆ ಇವಳು ರಾಮ, ಇವಳಿಗೆ ಅವಳು ರಾಮ, ಅವನಿಯವಳು ಈ ಪರಿ ರೂಪ ಉಂಟೆ. ಇಂಥದ್ದಿದೆಯೇ ಪ್ರಪಂಚದಲ್ಲಿ ಎಲ್ಲಿಯಾದರೂ? ಲವ ಮಾತ್ರದಲ್ಲಿ ಅಸುರ ದುರುಳರೆಲ್ಲರೂ ಅವರವರು ಹೊಡೆದಾಡಿ ಹತರಾಗಿ ಹೋದರು ಅಂತ ರಾಕ್ಷಸರ ಬಗ್ಗೆ ಇರೋದು ಪದ್ಯ ಅದು. ರಾವಣನ ಮೂಲಬಲದ ಬಗ್ಗೆ ಇರ್ತಕ್ಕಂಥ ಪದ್ಯ ಅದು. ಇಲ್ಲಿಯೂ ಅದೇ ಆಗಿತ್ತು. ಅವರವರೇ ಆಕರ್ಷಣೆಗೊಂಡ್ಬಿಟ್ರಂತೆ. ಒಬ್ರಿಗೊಬ್ರು ಪರಸ್ಪರ ರಾಮ ಅಂತ ಅಂದ್ಕೊಂಡು ಇವಳು ಅವಳಿಂದ ಹೋಗೋದು, ಅವಳು ಇವಳಿಂದ ಹೋಗೋದು. ರತ್ನಾಕರ ಆರಾಮಾಗಿದ್ದಾನೆ, ನಿಶ್ಚಿಂತೆಯಾಗಿದ್ದಾನೆ, ನನಗೇನು ತೊಂದರೆ ಇಲ್ಲ. ಪರಸ್ಪರರ ಹಿಂದೆ ಪರಸ್ಪರರು ಹೋಗ್ತಕ್ಕಂಥ ಸನ್ನಿವೇಶಗಳು ಏರ್ಪಟ್ಬಿಟ್ವು ಅಲ್ಲಿ. ಹಾಗಾಗಿ ರಾಮ ಎಂಬ ಭಾವದಿಂದ ರಾಮಾಲಿಂಗನದ ಅಪೇಕ್ಷೆಯಲ್ಲಿ ಒಬ್ಬರನ್ನ ಆಲಿಂಗಿಸಿಕೊಂಡ್ರೆ ಅಥವಾ ಮರಗಳನ್ನು ಗಿಡಗಳನ್ನು ಅದು ರಾಮನಂತೆ ಕಂಡು ಅವರು ಆಲಿಂಗಿಸಿಕೊಂಡ್ರೆ ರತ್ನಾಕರನು ನಿಶ್ಚಿಂತೆಯಿಂದ ತಪಸ್ಸನ್ನು ಮುಂದುವರಿಸ್ತಾ ಇದ್ದಂತೆ. ರಾಮ ಸಿಕ್ಕಿದಂತಲೇ ಭ್ರಮೆ ಪಟ್ಬಿಟ್ಟಿದ್ದಾರೆ ಅಪ್ಸರಿಯರು. ನಾವು ಈ ಗೋಪಿಯರ ಕಥೆ ಕೇಳ್ತೇವಲ್ಲ ಕೃಷ್ಣನ ಬಗ್ಗೆ, ಅಂಥದ್ದೇ ಸಂದರ್ಭ. ಆದರೆ ಮಾಯೆಯಿಂದ ಮರಳು ಮಾಡ್ತಾ ಇದ್ದಂತೆ ರಾಮ. ಕೆಲವು ಕಡೆ ಕಾಣಿಸ್ಕೊಳ್ತಾ ಇದ್ದ, ಕೆಲವು ಕಡೆ ಮರೆಯಾಗ್ತಾ ಇದ್ದ, ಅಥವಾ ಕೆಲವೊಮ್ಮೆ ಕಾಣಿಸ್ಕೊಳ್ತಾ ಇದ್ದ, ಕೆಲವೊಮ್ಮೆ ಮರೆಯಾಗ್ತಾ ಇದ್ದ, ಕೆಲವರಿಗೆ ಕಾಣಿಸ್ಕೊಳ್ತಾ ಇದ್ದ, ಕೆಲವರಿಗೆ ಮರೆಯಾಗ್ತಾ ಇದ್ದ. ಒಮ್ಮೊಮ್ಮೆ ಹಲವಾರು ರೂಪದಲ್ಲಿ ಗೋಚರಿಸ್ತಾ ಇದ್ದ, ಒಮ್ಮೊಮ್ಮೆ ಒಂದೇ ರೂಪದಲ್ಲಿ, ಒಮ್ಮೊಮ್ಮೆ ಕೈಗೆ ಸಿಗ್ತಾ ಇದ್ದ, ಅಲ್ಲೇ ಮರೆಯಾಗ್ತಾ ಇದ್ದ, ಕೈಯೊಳಗಿದ್ದಿಲ್ಲ ಅಂತ ಒಂದು ಕೊಂಚ ಹೊತ್ತಿನಲ್ಲಿ ಅಂತ ಎನ್ನುವಂಥ ಒಂದು ಸಂದರ್ಭ. ಕೆಲವು ಸಾರಿ ದೂರ ಎಲ್ಲೋ, ಕೆಲವು ಸಾರಿ ಪಕ್ಕದಲ್ಲಿ. ಮರದಿಂದ ಮರಕ್ಕೆ ಓಡಿದ್ರು ಅಪ್ಸರೆಯರು, ಲತಾಗೃಹದಿಂದ ಲತಾಗೃಹಕ್ಕೆ, ಪರಸ್ಪರರ ಕಡೆಗೆ ಓಡಿದ್ರಂತೆ. ಇದರ ಸ್ವಾರಸ್ಯ ಏನು ಅಂದರೆ, ಏನು ಮಾಡಿದ್ರು ತೃಪ್ತಿ ಆಗಲಿಲ್ಲ ಅಪ್ಸರೆಯರಿಗೆ. ಕೊನೆಗೆ ಏನಾಯ್ತು ಅಂತಂದರೆ ಎಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರಂತೆ ಅಪ್ಸರೆಯರೆಲ್ಲ.
ರಾಮ ಗೋಚರಿಸಿದ, ಒಳಗೆ ರಾಮ ಗೋಚರಿಸಿದಂತೆ ಅವರಿಗೆಲ್ಲರೂ. ಹೀಗೆ ಇದೆ, ಬಹಿರಂಗದಲ್ಲಿ ರಾಮನನ್ನು ಪಡೆಯಲು ಸಾಧ್ಯವಾಗದೆ, ಬಹಿರಂಗದ ವಸ್ತು ಅಲ್ಲ ನೋಡಿ ಅದು. ಬಹಿರಂಗದಲ್ಲಿ ಎಷ್ಟು ಓಡಿದರೂ ರಾಮನನ್ನು ಪಡೆಯಲಿಕ್ಕೆ ಸಾಧ್ಯವಾಗದೆ ಅಪ್ಸರಿಯರು ಕಣ್ಮುಚ್ಚಿದಾಗ ಒಂದು ಕಡೆ ಕೂತ್ಕೊಂಡಾಗ ಸುಸ್ತಾಗಿ ಬಹುಶಃ ಅಲ್ಲಿ ರಾಮ ಗೋಚರಿಸ್ತಾನೆ. ಅಂತರಂಗದಲ್ಲಿ ಧ್ಯಾನಿಸಿ ತೃಪ್ತರಾದರು ಅಪ್ಸರೆಯರು. ಅವರ ಉದ್ಗಾರ ರಾಮ ಏವ ಪರಂ ಬ್ರಹ್ಮ, ರಾಮನೇ ಪರಂಜ್ಯೋತಿ ಪರಬ್ರಹ್ಮ. ಅಂದರೆ ರಾಮಾದನ್ಯತು ನ ವಿದ್ಯತೆ, ರಾಮನನ್ನು ಹೊರತು ಬೇರೆ ಏನೂ ಇಲ್ಲ ಜಗತ್ತಿನಲ್ಲಿ. ರಾಮ ಏವ ಜಗತ್ ಸರ್ವಂ, ರಾಮನೇ ಜಗತ್ತೆಲ್ಲ. ರಾಮ ಏವ ಅಸ್ಯ ಶಿಕ್ಷಕ, ಗುರು ಅಂದರೆ ರಾಮನೇ. ರಾಮನೇ ಗುರುವಾಗಿ ಬರ್ತಾನೆ. ಅವನಿಗೂ ರಾಮನೇ ಗುರು, ರತ್ನಾಕರನಿಗೂ. ಹಾಗಾಗಿ ಕಾಪಾಡಿದ್ದಾನೆ, ನಮ್ಮಿಂದ ವಿಚಲಿತವಾಗದಂತೆ. ನಮಗೂ ರಾಮನೇ ಗುರು, ಹಾಗಾಗಿ ನಮಗೂ ಅನುಗ್ರಹ ಮಾಡಿ ತಾನು ಪ್ರಕಟವಾಗಿದ್ದಾನೆ ನಮಗೆ ಎಂಬುದಾಗಿ ಅಪ್ಸರಿಯರು ಉದ್ಗರಿಸ್ತಾರೆ. ಏನು ಆಶ್ಚರ್ಯ ಅಂದರೆ ಎರಡೂ ಕಡೆ ಮೋಹನಾಶ. ರಾಮನ ಚಮತ್ಕಾರ ಏನು ಅಂದರೆ ರತ್ನಾಕರನಲ್ಲಿಯೂ ಮೋಹನಾಶವಾಯಿತು, ಅಪ್ಸರಿಯರಲ್ಲಿಯೂ. ಹಾಗಾಗಿ ತುಂಬ ಅಪರೂಪದ ಪ್ರಕರಣ. ಈ ಪ್ರಕರಣದಲ್ಲಿ ಮಾತ್ರವೇ ಈ ವಿಶೇಷವನ್ನು ನಾವು ಕಾಣಬಹುದು. ಬೇರೆ ಕಡೆ ಅವರಿಗೆ ಒಂದೇ ಪಾತ್ರ ಅಪ್ಸರಿಯರಿಗೆ, ಮೋಹಗೊಳಿಸುವುದು ಮಾತ್ರ, ಮೋಹಗೊಳ್ಳುವುದು ಎನ್ನುವುದಿಲ್ಲ ಅಪ್ಸರಿಯರಿಗೆ. ಆದರೆ ಇಲ್ಲಿ ಮಾತ್ರ ಸ್ವಯಂ ಅವರೇ ಮೋಹಗೊಳ್ಳುತ್ತಾರೆ. ಯಾವುದೋ ಕಾರಣಕ್ಕೆ ಬಂದಿದ್ರು, ಇನ್ನೇನು ಆಯಿತು. ಇತರ ಪ್ರಯೋಜನಕ್ಕಾಗಿ ಬಂದಿದ್ದ ಅಪ್ಸರಿಯರು ರತ್ನಾಕರನನ್ನು ಮೋಹಗೊಳಿಸುವ ಸಲುವಾಗಿ, ರತ್ನಾಕರನ ತಪಸ್ಸನ್ನು ಭಂಗಗೊಳಿಸುವ ಸಲುವಾಗಿ ಬಂದಿದ್ದ ಅಪ್ಸರಿಯರು ಅವನೇನು ಸಾಧನೆ ಮಾಡ್ತಾ ಇದ್ದಾನೋ ಅದನ್ನೇ ಮಾಡೋಕ್ಕೆ ಶುರು ಮಾಡಿದರು. ಅವರು ಕೂಡ ಮಹತ್ತರವಾದ ರಾಮದರ್ಶನವು ಅವರಿಗೆಲ್ಲ ಆಯಿತು. ಇಂದ್ರನಿಗೊಂದು ಧನ್ಯವಾದ ಹೇಳಬೇಕು ಅಪ್ಸರಿಯರು. ಯಾಕೆಂದರೆ ವಿಶ್ವಾಮಿತ್ರನ ತಪಸ್ಸು ಭಂಗ ಮಾಡೋಕ್ಕೆ ಹೋಗಿ ರಂಬೆಗೆ ಶಾಪ ಬಂತಂತೆ, 10,000 ವರ್ಷ ಕಲ್ಲಾಗಿ ಬಿದ್ದಿರು ಅಂತ. ಹೀಗೆಲ್ಲ ಆಗಿದೆ. ಆದರೆ ಇಲ್ಲಿ ಮಾತ್ರ ಹಾಗಲ್ಲ, ದೊಡ್ಡ ಆಶೀರ್ವಾದವೇ ಸಿಕ್ಕಿದೆ. ಹಾಗಾಗಿ ಆ ಅಪ್ಸರಿಯರಿಗೆ ಜನನ ಮರಣಗಳಿಂದ ಬಿಡುಗಡೆಯಾಯಿತು ಎಂಬುದಾಗಿ ತತ್ವಸಂಗ್ರಹ ರಾಮಾಯಣ ವರ್ಣನೆ ಮಾಡ್ತದೆ. ಆದರೆ ರತ್ನಾಕರನಿಗೆ ಇದು ಯಾವುದರ ಚಿಂತೆಯೂ ಇಲ್ಲ. ಅವರು ಬಂದಿದ್ದು ಗೊತ್ತಿಲ್ಲ, ಹಣ್ಣು ತಿಂದಿದ್ದು ಜೇನು ಕುಡಿದಿದ್ದು ಗೊತ್ತಿಲ್ಲ, ಕುಣಿದಿದ್ದು ಹಾಡಿದ್ದು ಗೊತ್ತಿಲ್ಲ, ಆಮೇಲೆ ಅವರು ತಪಸ್ಸಿಗೆ ಕೂತ್ಕೊಂಡು ಅವರು ಧ್ಯಾನ ಕೂತ್ಕೊಂಡಿದ್ದು ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಯಾವುದರ ಪರಿವೆ ಕೂಡ ಅವನಿಗೆ ಇಲ್ಲ, ರತ್ನಾಕರನಿಗಿಲ್ಲ. ಅವನಿಗೆ ಯಾವ ಥರ ಚಿಂತೆ? ತಪೋ ವಿಘ್ನಗಳ ಪರಿಹಾರದ ಹೊಣೆಯನ್ನು ರಾಮನೇ ಹೊತ್ತ ಮೇಲೆ ಅವನಿಗೆ ಓದಿ ಬಿಟ್ಟು ಬೇರೆ ಆಲೋಚನೆ ಇಲ್ಲ, ತಪಸ್ಸೊಂದೇ ಆಲೋಚನೆ. ತಪಸ್ಸಿನ ಹೊಣೆಗಾರಿಕೆಯನ್ನು ರಾಮನೇ ಹೊತ್ತ ಮೇಲೆ ರತ್ನಾಕರನಿಗೆ ಬೇರೆ ಚಿಂತೆಯಾದರೂ ಏನು ಹೇಳಿ? ಹಾಗಾಗಿ ಸಂಪೂರ್ಣವಾಗಿ ರಾಮಲೀನನಾದನು ರತ್ನಾಕರ. ಆದರೆ ಇಂದ್ರನಿಗೆ ಮಾತ್ರ ಬಹಳ ಚಿಂತೆಗೆ ಎಷ್ಟೊತ್ತಾದ್ರು ಬಂದಿಲ್ವಲ್ಲ, ಇಷ್ಟು ಸಮಯ ಯಾವಾಗಲೂ ತಗೊಂಡಿಲ್ಲ ಅಪ್ಸರಿಯರು. ಕಳಿಸಿ ಬಹಳ ಹೊತ್ತಲ್ಲ, ಬಹಳ ದಿನಗಳೇ ಆಗಿಬಿಟ್ಟಿದೆ. ಇದ್ದವರು ಇಲ್ಲ ಹೋದವರು ಇಲ್ಲ ಅನ್ನೋ ಥರ ಆಗಿಬಿಟ್ರೆ ಏನು ಕತೆ ಅಂತ. ಹಾಗಾಗಿ ದೇವಲೋಕದಲ್ಲಿ ಕೂತು ಕಾಯ್ತಾ ಇದ್ದಾನೆ ಇಂದ್ರ, ಯಾವಾಗ ಬರ್ತಾರೆ ಅಪ್ಸರಿಯರು, ಯಾವಾಗ ವರದಿ ಕೊಡ್ತಾರೆ, ಆಯಿತೋ ಇಲ್ಲವೋ ತಪಸ್ಸನ ವಿಘ್ನ ಎಂಬುದಾಗಿ ಚಿಂತೆ ಮಾಡ್ತಾ ಇದ್ದಾನೆ. ಆಗಲಿ, ವರದಿಯನ್ನು ಮುಂದಿನ ಸೋಮವಾರ ಕೊಡಲಿ ಅಪ್ಸರಿಯರು ಅಂತ. ಹರೇ ರಾಮ್.